ಅಲ್ಲಿ ಬ್ರದರ್ ರೋಷನ್ ಅವರು ಟೆಸ್ಟ್ ಮನಿ ಕೊಟ್ಟರು. ಅವರಿಗೆ 21 ಸರ್ತಿ ಕಿಡ್ನಿ ಸ್ಟೋನ್ ಆಗಿದೆ. 21, 24 ಮೋರ್ ದೆನ್ 8 ಸರ್ತಿ ಸರ್ಜರಿ ಆಗಿದೆ. ಯಾವಾಗ ಇಲ್ಲಿ ಬಂದರು, ವಾಕ್ಯ ಕೇಳಿದರು, ಪ್ರಾರ್ಥನೆ ಮಾಡಿದರು, ಆವತ್ತಿನಿಂದ ಯಾವ ಸ್ಟೋನ್ ಪ್ರಾಬ್ಲಮ್ ಇಲ್ಲ, ಯಾವ ಸರ್ಜರಿ ಕೂಡ ಇಲ್ಲ. ಮತ್ತು ಅವರ ಹೆಂಡತಿ ವೆಂಟಿಲೇಟರಲ್ಲಿ ಅಂದರೆ ನರ್ಸಿಂಗ್ ಡ್ಯೂಟಿ ಮಾಡುವಾಗ ಆಕೆಗೆ ಕೆಲವು ದಿನದ ಹಿಂದೆ ಇಲ್ಲಿ ನೋವಾಗಿತ್ತು, ಏನೋ ಬಗ್ಗುವಾಗ. ಮೊನ್ನೆ ನಾನು ಆನ್ಲೈನ್ ಪ್ರೇಯರ್ ಮಾಡುವಾಗ ಅವರು ಇಲ್ಲಿದ್ದವರಿಗೆ ಹೇಳಿದೆ, ನಿಮ್ಗೆ ಎಲ್ಲಿ ನೋವಿದೆ ರಿಸೀವ್ ಯ ಹೀಲಿಂಗ್, ನಿಮ್ಮ ಸ್ವಸ್ಥತೆಯನ್ನು ಹೊಂದಿಕೊಳ್ಳ್ರಿ. ಇಮಿಡಿಯೇಟ್ಲಿ ಆಕೆ ಹೀಲ್ ಆದರು. ಓಕೆ, ಅರ್ಥ ಆಯ್ತಲ್ಲ ಅವ್ರು ಹೇಳಿದ್ನು, ಕೇಳಿತ್ತಲ್ಲ? ಓಕೆ, ನಿಮ್ಮ ಸ್ವಸ್ಥತೆಯನ್ನು ನೀವು ನಂಬಿಕೆಯಿಂದ ಹೊಂದಿಕೊಳ್ಳಿರಿ. ಪ್ರೈಸ್ ಗಾಡ್. ಟೆಸ್ಟ್ ಮನಿ ನಾನು ಮೊನ್ನೆ ಹೇಳಿದೆ, ವಾಕ್ಯ ಪ್ರೊಡ್ಯೂಸ್ ಮಾಡೋದಿಲ್ಲ, ವಾಕ್ಯ ಟೆಸ್ಟ್ ಮನಿಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಕೇಳ್ತಾ ಇದ್ದೀರಾ? ದೇವರ ವಾಕ್ಯ ಕೇಳಿದಾಗ ಸಾಕ್ಷಿಗಳನ್ನು ಉತ್ಪತ್ತಿ ಮಾಡುತ್ತದೆ. ಹೇಳ್ರಿ, ಸಾಕ್ಷಿಗಳನ್ನು ಉತ್ಪತ್ತಿ ಮಾಡುತ್ತದೆ. ಕಮನಡಿ, ಸಾಕ್ಷಿಗಳನ್ನು ಉತ್ಪತ್ತಿ ಮಾಡುತ್ತದೆ. ದೇವರ ವಾಕ್ಯದ ಬೇಸಿನಲ್ಲಿ ನಿಮ್ಮ ಟೆಸ್ಟ್ ಮನಿ ಇದ್ರೆ ಇನ್ನೊಬ್ಬರಿಗೆ ಕಾನ್ಫಿಡೆನ್ಸ್ ಬರ್ತದೆ, ಅದೇ ವಾಕ್ಯ ನನ್ನಲ್ಲಿ ಕೂಡ ಕೆಲಸ ಮಾಡುತ್ತೆ ಅಂತ. ಪ್ರೈಸ್ ಗಾಡ್. ಕೇಳ್ತಾ ಇದ್ದೀರಾ? ದೇವರ ವಾಕ್ಯ ಇಲ್ಲದ ಟೆಸ್ಟ್ ಮನಿ ಏನಾಗ್ತಂತ ಹೇಳಿದ್ರೆ, ದೇರ್ ಇಸ್ ಎ ಹೀಲಿಂಗ್, ಅನೇಕ ರೀತಿಯಲ್ಲಿ ಹೀಲ್ ಆಗ್ತದೆ. ಫಾರ್ ಎಕ್ಸಾಂಪಲ್, ದೇವರ ಕಾಪರೇಟಿಂಗ್ ಅನಾಯಿಂಟಿಂಗ್ ಇರುವಾಗ ನೀವು ಹೀಲ್ ಆಗ್ತೀರಿ, ಅಥವಾ ಪವಿತ್ರಾತ್ಮನ ವರಗಳು, ವರ್ಡ್ ಆಫ್ ನಾಲೆಜ್, ವರ್ಡ್ ಆಫ್ ವಿಸ್ಡಮ್ ಆಪರೇಟ್ ಆದಾಗ ಇಂಥ ವ್ಯಕ್ತಿ ನೀವು ಹೀಲ್ ಆಗ್ತೀರಿ ಅಂತ ಹೇಳ್ತಿರುವಾಗ ನೀವು ಹೀಲ್ ಆಗ್ತೀರಿ. ಬಟ್ ರಿಯಲ್ ಹೀಲಿಂಗ್ ಯಾವುದಂತ ಹೇಳಿದ್ರೆ, ನೀವು ಕಾಪಾಡುವಂಥದ್ದು ದೇವರ ವಾಕ್ಯ. ನೆಕ್ಸ್ಟ್ ಟೈಮ್ ಸಿಂಪ್ಟಮ್ಸ್ ಬರುವಾಗ ನೀವೇನು ಮಾತಾಡ್ತೀರಿ? ಒಂದು ಕೂಡ ಬರ್ತನಂತ ಹೇಳುವುದಿಲ್ಲ. ನೀವೇನು ಹೇಳ್ತೀರಿ? ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆತ ನನ್ನ ಪಾಪಗಳನ್ನು ಆತನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣ ಆಯಿತು. ಹಲ್ಲೆಲೂಯ. ಸಿಂಪಲ್. ವಾಕ್ಯದ ಮೂಲಕ ನೀವು ಎದುರಿಸ್ತೀರಿ, ವಾಕ್ಯದ ಮೂಲಕ. ದಟ್ ಇಸ್ ಟ್ರೂ ಹೀಲಿಂಗ್. ಅದಕ್ಕೋಸ್ಕರ ದೊಡ್ಡ ದೊಡ್ಡ ರಿವೈವಲಿಸ್ಟ್ಗಳು ಬಂದರು, ತುಂಬ ಹೀಲಿಂಗ್ಗಳಾದವು. ಅವರೆಲ್ಲರೂ ಪುನಃ ಸಿಕ್ಕಿಬಿದ್ದರು. ಸಿಕ್ಕಿಬಿದ್ದವರಿಗೆ ಏಳಲಿಕ್ಕೆ ಪುನಃ ಆಗಲಿಲ್ಲ. ಯಾಕೆ? ಅವ್ರ ಹತ್ರ ವಾಕ್ಯ ಇರಲಿಲ್ಲ. ಹೇಳ್ತಾ ಇದ್ದೀರಾ? ದ ವರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಹೃದಯದಲ್ಲಿ ವಾಕ್ಯ ಎಂಬ ಬೀಜ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ಟೆಸ್ಟ್ ಮನಿ ಕೊಡುವಾಗ, ಅಫ್ಕೋರ್ಸ್ ಹೀಲಿಂಗ್ ಆಗುವಾಗ ಏಸು ಹೀಲ್ ಮಾಡ್ತಾನೆ, ದೇವರು ಹೀಲ್ ಮಾಡ್ತಾನೆ. ಟೆಸ್ಟ್ ಮನಿ ಕೊಡುವಾಗ ಇತ್ತವರಿಗೆ ಉತ್ತೇಜನ ಆಗ್ತದೆ, ದೇವರು ಸ್ವಸ್ಥಪಡಿಸ್ತಾನೆ ಅಂತ. ಬಟ್ ನಿಮ್ಮ ಸ್ವಸ್ಥತೆಯನ್ನು ನೀವು ಕಾಪಾಡುವಂಥದ್ದು ಏನಂತ ಹೇಳಿದ್ರೆ ದೇವರ ವಾಕ್ಯದ ಮೂಲಕ. ಯೇಸು ಸ್ವಾಮಿ ಒಂದು ಮಾತು ಹೇಳಿದೆ, ಒಂದು ದೆವ್ವವು ಒಂದು ಮನೆಯನ್ನು ಬಿಟ್ಟು ಹೋಗ್ತದೆ. ರೈಟ್? ಒಂದು ದೆವ್ವವು ಒಂದು ಮನೆಯನ್ನು ಬಿಟ್ಟು ಹೋಗ್ತದೆ, ನೀರಿಲ್ಲದ ಸ್ಥಳಗಳಿಗೆ ಹೋಗ್ತದೆ, ವಿಶ್ರಾಂತಿಯನ್ನು ಹೋಗ್ತದೆ. ಓದಿರಿ ಅದನ್ನು, 12ನೇ 43ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 12:43 ವರ್ಸ್. ಮ್ಯಾಥ್ಯೂ 12:43. See, when an unclean spirit goes out of man, he goes through dry places, seeking rest and finds none. Okay. Then he says, I will return to my house from which I came. And when he comes, he finds it empty, swept and put in order. ಇಂಗ್ಲಿಷ್ ಹೇಳ್ತದೆ, ಕನ್ನಡದಲ್ಲಿ ಹೇಳ್ತದೆ. ಓದಿ 43ನೇ ವಚನ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ಓಕೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗುಡಿಸಿ ಅಲಂಕರಿಸಿ, ಎಲ್ಲ ಡೆಕೋರೇಷನ್ ಇದೆ ಮನೆಗೆ, ಮನೆ ಗುಡಿಸಿ, ಮತ್ತೇನು ಮಾಡಿದ್ದಾರೆ? ಕಸ ಇಲ್ಲ ಮನೆಯಲ್ಲಿ, ಮನೆ ಗುಡಿಸಿ ಅಲಂಕರಿಸಿ, ಒಕ್ಕಲಿಲ್ಲದ್ದು ಗುಡಿಸಿ
ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ಅದು ಮನೆಗೆ ಹೋಗುವುದಿಲ್ಲ. ಇಷ್ಟು ಒಳ್ಳೆ ಡೆಕೋರೇಷನ್ ಮನೆಗೆ ಹೋಗುವುದಿಲ್ಲ. ನೆಕ್ಸ್ಟ್, ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರ್ಕೊಂಡು ಬರುವುದು. ಅವು ಒಳ ಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು. ಇದರಂತೆಯೇ ಈ ಕೆಟ್ಟ ಸಂತತಿಗೆ ಆಗುವುದು. ಒಂದು ನಾವು ಕೆಟ್ಟ ಸಂತತಿ ಅಂದರೆ ಇಸ್ರಾಯೇಲರಿಗೆ ಹೇಳಿದ್ದೀವಿ ಸ್ವಾಮಿ, ರೈಟ್? ಉಳಿದವರಿಗೆ ಒಂದು ವರ್ಡ್ ಹೇಳಿದರೆ ಅರ್ಥ ಆಗ್ತಿತ್ತು, ಬಟ್ ಇಸ್ರಾಯೇಲರಿಗೆ 100 ಸರ್ತಿ ಹೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ. ಯಾಕೆ? ಅವರು ಬ್ಯಾಕ್ ಸ್ಲೈಟ್ ಆದ ಜನರು, ಹಿಂಜರಿಯಲ್ಪಟ್ಟ ಜನರು, ದೇವರ ಒಡಂಬಡಿಕೆಯಿಂದ ಜಾರಿದವರು. ಅವರ ಹೃದಯ ಏನಾಗಿದೆ ಅಂತ ಹೇಳಿದ್ರೆ ಕಠಿಣ ಆಗಿತ್ತು. ಎಷ್ಟು ಯೇಸು ಸ್ವಾಮಿ ಹೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ, ರೈಟ್? ಇವತ್ತು ಅನೇಕರಿಗೆ ದೇವರ ವಾಕ್ಯ ಯಾಕೆ ಅರ್ಥ ಆಗುವುದಿಲ್ಲ? ದೇವರ ವಾಕ್ಯ ಕೇಳ್ತಾರೆ ಪುನಃ ಅದನ್ನೇ ಮಾಡುವುದು. ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯಕ್ಕೆ ನೀವು ರೆಸ್ಪಾನ್ಸ್ ಕೊಡುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹೃದಯ ಕಠಿಣ ಆಗ್ತದೆ. ಒಂದು ದಿನ ಬರುತ್ತದೆ ನಿಮ್ಗೆ ಎಲ್ಲ ವಾಕ್ಯಗಳು ಬಂಡೆಯ ಮೇಲೆ ನೀರು ಹಾಕಿದ ಹಾಗೆ, ರೈಟ್? ಆದ್ದರಿಂದ ಸಭೆಗೆ ಬಂದು ವಾಕ್ಯ ಕೇಳಿ ನೀವು ವಾಕ್ಯಕ್ಕೆ ರೆಸ್ಪಾನ್ಸ್ ಕೊಡುವುದಿಲ್ಲ ಅಂತ ಹೇಳಿದ್ರೆ ಆ ಏರಿಯಾದಲ್ಲಿ ನಿಮ್ಮ ಹೃದಯ ಕಠಿಣ ಆಗ್ತದೆ. ನೀನು ಟೀ ಕುಡಿಯದಿದ್ದರೆ ಪ್ರಾಬ್ಲಮ್ ಇರಲಿಲ್ಲ. ಬಿಸಿ ಟೀ ನಿನ್ನ ಹತ್ತಿರ ಬಂತು, ಬಿಸಿ ಟೀಯನ್ನು ನೀನು ಕುಡಿಯುವಾಗ ನಿನ್ನ ನಾಲಿಗೆ ಬಹಳ ಸೆನ್ಸಿಟಿವ್ ಆಗಿರ್ತದೆ. ಇಬ್ಬರು ವ್ಯಕ್ತಿಗಳು ಸೇಮ್ ಒಲೆಯಲ್ಲಿ ಆದ ಗ್ಯಾಸಲ್ಲಿ ಆದ ಟೀಯನ್ನು, 2 ಲೋಟ ಟೀಯನ್ನು ಇಬ್ಬರಿಗೆ ಕೊಡ್ತಾರೆ. ಒಬ್ಬನು 2 ನಿಮಿಷದಲ್ಲಿ ಗುಳುಗುಳು ಕುಡಿತಾನೆ, ಇನ್ನೊಬ್ಬ 15 ನಿಮಿಷ ತಗೊಳ್ತಾನೆ ಕುಡಿಲಿಕ್ಕೆ. ಏನು ವ್ಯತ್ಯಾಸ? ಸೇಮ್ ಟೀ, ಸೇಮ್ ಬಿಸಿ ಇದೆ, ಇಬ್ಬರು ಕುಡಿತಾ ಇದ್ದಾರೆ. ಒಬ್ಬನು ಅದೇ ಟೀಯನ್ನು 2 ನಿಮಿಷದಲ್ಲಿ ಕುಡಿತಾನೆ, ಇನ್ನೊಬ್ಬ ಅಂತ ಹೇಳಿಕೊಂಡು 15 ನಿಮಿಷ ತಾಗ್ತದೆ ಅವನಿಗೆ. ಯಾಕಂತ ಹೇಳಿದ್ರೆ ಇವನು 2 ನಿಮಿಷದಲ್ಲಿ ಯಾಕೆ ಕುಡಿತಾನಂತ ಹೇಳಿದ್ರೆ ಇವನ ನಾಲಿಗೆ ಕೂಡ ಫಸ್ಟ್ ಕುಡಿಯುವಾಗ 15 ನಿಮಿಷ ಇವನಿಗೆ ಕೂಡ ತಾಗಿದೆ. ಬಟ್ ಎವ್ರಿ ಟೈಮ್ ಆ ಬಿಸಿ ಕುಡಿದು 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 ಏನಾಗಿದೆ ಅಂತ ಹೇಳಿದ್ರೆ ನಾಲಿಗೆ ದಡ್ಡುಗಟ್ಟಿದೆ. ಅರ್ಥ ಆಗ್ತಾ ಇದೆಯಾ? ನಾಲಿಗೆ ಹಾರ್ಡ್ ಆಗಿದೆ, ಕಠಿಣ ಆಗಿದೆ. ಅದಕ್ಕೋಸ್ಕರ ಅವನಿಗೆ ಎಷ್ಟು ಬಿಸಿ ಟೀ ಕೊಟ್ಟರು ಅವನಿಗೆ ತಾಗುವುದಿಲ್ಲ. ಇವನದ್ದು ನಾಲಿಗೆ ಏನು? ಇವನಿಗೆ ಸೆನ್ಸಿಟಿವ್ ಇದೆ, ಬಿಸಿಗೆ ಬಹಳ ಸೂಕ್ಷ್ಮತೆ ಇದೆ, ಹಾಡಿಲ್ಲ. ಒಮ್ಮೆ ಬೇಡ ಅಂತ ಆಗ್ತದೆ. ಕೆಲವೊಮ್ಮೆ ಏನಾಗ್ತದೆ, ಕಾಂಪಿಟೇಷನ್ ಮಾಡ್ಲಿಕ್ಕೆ ಪರ್ಪೆಗೆ ಅಂಕದ ಅವ್ರೆ. ಅನ್ಯಾಯ ಮಾಡೋದರಲ್ಲಿ ಕಾಂಪಿಟೇಷನ್ ಮಾಡಬೇಡ್ರಿ. ನಿಮ್ಮ ಹೃದಯವನ್ನು ದಡ್ಡು ಮಾಡೋದರಲ್ಲಿ ಕಾಂಪಿಟೇಷನ್ ಮಾಡಬೇಡ್ರಿ. ಇನ್ನೊಬ್ಬ ದೇವರ ವಾಕ್ಯಕ್ಕೆ ಅವಿಧೇಯನಾಗ್ತಾನಂತ ಹೇಳಿದ್ರೆ ಅವನನ್ನು ಫಾಲೋ ಮಾಡ್ರಿ. ಒಬ್ಬನು ಹೀನ ನಡತೆ ಉಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕ ಮಾಡಿಕೊಂಡರೆ ಅವನ ಯಜಮಾನಿಗೆ ಪ್ರತಿಷ್ಠಿತನಾದ, ಉಪಯುಕ್ತವಾದ, ಯೋಗ್ಯವಾದ ಬಳಕೆಗೆ ಉತ್ತಮವಾದ ಸಕಲ ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ಯೋಗ್ಯವಾದ ಪಾತ್ರೆಯಾಗುತ್ತಾನೆ. ನಿಮ್ಮ ಹಾರ್ಟ್ ಸೆನ್ಸಿಟಿವ್ ಆಗಿರುತ್ತದೆ, ಬಹಳ ಸೂಕ್ಷ್ಮವಾಗಿರುತ್ತದೆ. ಫಸ್ಟ್ ಟೈಮ್ ನೀವು ವರ್ಡ್ ಕೇಳುವಾಗ ತುಂಬ ಸೆನ್ಸಿಟಿವ್ ಆಗಿರುತ್ತದೆ. ನಾನು ದೇವರಿಗೋಸ್ಕರ ಜೀವಿಸಬೇಕು, ದೇವರು ಇವತ್ತು ನನ್ನ ಹತ್ರ ಮಾತಾಡಿದ, ಸೆನ್ಸಿಟಿವ್ ಆಗ್ತದೆ. ಆಚಿಂದ ಪಕ್ಕದವನು ಹೇಳಿದೆ, ಪೂರ ಅಂಕಲ್ ತೋಂಟೆ ಗುರುಪಿನಂಬೆ ಅಂಬೆ. ಅವನು ಹೇಳ್ತಾನೆ, ಇವನಿಗೆ ದೇವರ ಭಯ ಇಲ್ಲವಾ? ಅವನು ಅನಿಸ್ತಾನೆ ಫಸ್ಟ್ ಬಂದವನು. ಅವನೊಟ್ಟಿಗೆ ಸೇರಿ ಕಾಂಪ್ರಮೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಹೇಗೆ ನಿಮ್ಮ ಹಾರ್ಟ್ ಕಠಿಣ ಆಗ್ತಂತ ಹೇಳ್ತೇನೆ. ಕೆಲವರು ನೀರು ಕುಡಿದ ಹಾಗೆ ಸುಳ್ಳು ಹೇಳ್ತಾರೆ. ನೀರು ಕುಡಿದ ಹಾಗೆ. ಇಲ್ಲಿ ನಾನು ಸ್ಟೇಜಲ್ಲಿ ಮೈಕ್ ಕೊಟ್ಟೆ ಅಂತ ಎನಿಸುವ, ಒಳ್ಳೆ ಪ್ರೇಯರ್ ಮಾಡಿದಿರಿ, ಫುಲ್ ಅನಾಯಿಂಟಿಂಗ್, ಫುಲ್ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಕಂಡೀಷನ್ ಹೇಳಿದ, ವಾವ್, ಪವರ್ಫುಲ್ ಮ್ಯಾನ್ ಆಫ್ ಗಾಡ್. ಕೆಲವೊಮ್ಮೆ ಸೌಲನು ಸಾಮ್ಯಲನ ಮಠಕ್ಕೆ ಹೋದರೂ ಯೂಸ್ ಆಗ್ತಾನೆ. ಕೇಳ್ತಾ ಇದ್ದೀರಾ? ಸೌಲನು ಸಾಮ್ಯಲನ ಮಠಕ್ಕೆ ಹೋದರೂ
ಸೌಲನು ಸಾಮ್ಯಲನ ಮಠಕ್ಕೆ ಹೋದಾಗ ಯೂಸ್ ಆದ. ಎಲ್ಲರೂ ಹೇಳಿದ್ರು ಹೊಸ ಪ್ರವಾದಿ ಬಂದಿದ್ದಾನೆ. ಸೌಲನು ಕೂಡ ಪ್ರವಾದಿಯೋ? ಅವನು ಪ್ರವಾದಿ ಅಲ್ಲ. ಈಸ್ ಎ ಡಿಮನ್ ಪಾಸೆಸ್. ಹಿ ವಾಸ್ ನಾಟ್ ಎ ಪ್ರಾಫೆಟ್. ಬಟ್ ಪ್ರಾಫೆಟ್ ಒಟ್ಟಿಗೆ ಸೇರಿದಾಗ ಇವನು ಪ್ರಾಫೆಟ್ ಆದ. ಜನರೆಲ್ಲ ಡಿಸೀವ್ ಆದರು. ಸೌಲ ಪ್ರಾಫೆಟ್. ಓಕೆ, ಈಗ ಪಕ್ಕ ಹೊಸದವನು ಬಂದವ ಹೇಳ್ತಾನೆ, ನನಗೆ ಕೂಡ ಇವನಾಗಿ ಆಗಬೇಕು, ನನಗೆ ಕೂಡ ಪವರ್ಫುಲ್ ಪಟ ಎಲ್ಲ ಹೇಳಬೇಕು. ಇಲ್ಲಿಂದ ಇಬ್ಬರು ಸಹ ಕುಂದಾಪುರಕ್ಕೆ ಬಸ್ಸಲ್ಲಿ ಹೋದರು. ಕುಂದಾಪುರಕ್ಕೆ ಹೋಗುವಾಗ ಅವನು ಹೇಳಿದಾನೆ, ಎಷ್ಟು ಗಂಟೆಗೆ ಬರ್ತೇನಂತ? 1 ಗಂಟೆಗೆ ಬರ್ತೇನಂತ ಹೇಳಿದಾನೆ. ಅಲ್ಲಿ ಮುಟ್ತೇನಂತ. ಇವನು 1 ಗಂಟೆಗೆ ಇಲ್ಲಿಂದ ಹೊರಟ. ಅವನು ಫೋನ್ ಮಾಡಿ ಕೇಳ್ತಾನೆ, ಎಲ್ಲಿದ್ದೀ ಅಂತ ಕೇಳ್ತಾನೆ. ಅವನಿರುವುದು ಮೂಡುಬೆಳ್ಳೆ ಪೇಟೆಯಲ್ಲಿ ಹೋಗ್ತಾ ಇದ್ದಾನೆ. ನಾನು ಬ್ರಹ್ಮಾವರದಲ್ಲಿದ್ದೇನೆ ಅಂತ ಹೇಳ್ತಾನೆ. ಪಕ್ಕದವನು ಹೊಸ ವಿಶ್ವಾಸಿ, ಸೆನ್ಸಿಟಿವ್ ಹಾರ್ಟ್ ಇದ್ದವ, ನಾನು ಸುಳ್ಳು ಹೇಳಬಾರದು, ಸತ್ಯವನ್ನೇ ಮಾತಾಡಬೇಕು. ಓ ಆಪುಂಡತ 6ನೇ ದೇವರಿಗೆ ಇಂಚ ಉಪಯೋಗ ಮಾಡ್ತಂದಿಲ್ಲ, ನಮೇ ಇಂಚಿನ ನಮಗಿಂತ ಜಾಸ್ತಿ ಅವನಿಗೆ ಗೊತ್ತಿರಬಹುದು. ಇವನು ಸಮೆಲ್ಲ ಅವನು ಹೇಳ್ತಾನೆ, ಅರ್ಜೆಂಟಿಗೆಲ್ಲ ಸುಳ್ಳು ಹೇಳ್ಬೇಕಾಗ್ತದ? ಅದೆಲ್ಲ ಲೋಬೋಗಿ ಆಗ್ಬೋದು. ಅವನು ಮಾತಾಡ್ತಾನೆ. ಇವನು ಅಡ್ಜಸ್ಟ್ಮೆಂಟ್ ಮಾಡ್ತಾನೆ. ಏನ್ ಮಾಡ್ಲಿಕ್ಕೆ? ಸುಳ್ಳು ಹೇಳಲಿಕ್ಕೆ. ಹೇಳಿ 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 ಇವನೊಟ್ಟಿಗೆ ಸೇರಿ ಇವನಿಗೂ ಕೂಡ ಹಾರ್ಟ್ ಕಠಿಣ, ಅದು ಗೊತ್ತಿಲ್ಲ. ಮತ್ತೆ ಸುಳ್ಳು ಹೇಳುವುದಾರೆ ಇವನಿಗೆ ಸತ್ಯ ಮಾತಾಡಿದ ಹಾಗೆ. ಅದಕ್ಕೆ ದುಸ್ಸಾಹಸವು ಸದಾಚಾರವನ್ನು ಕೆಡಿಸ್ತದೆ. ಇಂಥ ಅಮಲ್ನಿಂದ ಹೊರಗೆ ಹೋಗಿರಿ. ಮತ್ತೆ ಅವರೇ ಹೇಳ್ತಾರೆ, ಎಂಚಿನೇ ಅಗಲಡ ಫರ್ಗ್ಯೂನೆಸ್ ಇಜ್ಜಿ ನಮ್ಮಡ ಪುಡ ಸೇರ್ರೆ ಬಲ್ಲಿ ಒಣ್ಪೇರು ಒಂದು ಬುರನ ಅವು ಅಂದತ್ತ. ಬೈಬಲ್ ನಮಗೆ ವಿಸ್ಡಮ್ ಕೊಡ್ತದೆ. ಫರ್ಗ್ಯೂನೆಸ್ ಬೇರೆ. ಅವನು ಫರ್ಗ್ಯೂ ಮಾಡು, ಅವನೊಟ್ಟಿಗೆ ಹೋಗಬೇಡ. ಫರ್ಗ್ಯೂಸ್ ಅನ್ನು ರಾಂಗ್ ಇಂಟರ್ಪ್ರೆಟ್ ಮಾಡಬೇಡ್ರಿ. ಡೋಂಟ್ ಬಿ ಡಿಸೀವ್. ಒಬ್ಬನ ಹೇಳ್ತಾನೆ, ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತ. ಓದಿ 5ನೇದ್ದೇ ಓದಿ. ಅವನಿಗೆ ಫರ್ಗ್ಯೂ ಮಾಡ್ಬೇಕಾ? ಏನ್ ಮಾಡ್ಬೇಕಂತ ಏನ್ ಹೇಳ್ತಾನೆ ನೋಡಿ ಇಲ್ಲಿ. 1ನೇ ಕೊರಿಂಥ 5ನೇದ್ದೇ. ಅಫ್ಕೋರ್ಸ್ ಅಪ್ಪನ್ ರಿಪೆಂಟ್ ಆದ್ರೆ ಅವನು ಫರ್ಗ್ಯೂ ಮಾಡಲೇಬೇಕು. ಒಬ್ಬನ 7 ಸರ್ತಿ ತಪ್ಪು ಮಾಡಿ ರಿಪೆಂಟ್ ಅಂತ ಹೇಳಿದ್ರೆ ನೋ ಆಪ್ಷನ್, ಫರ್ಗಿವ್. ಬಟ್ ಅವನಿಗೆ ಅವರ ರೆಸ್ಪಾನ್ಸಿಬಿಲಿಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಓಕೆ, ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳ್ತಾರೆ. ನಾರ್ಮಲ್ ಟಾಕ್. ಹೋಗ್ತಾ ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಅಂತ ಜಾರತ್ವವು ಅನ್ಯ ಜನರಲ್ಲಿ ಇಲ್ಲ. ಅಂದ್ರೆ ಅವಿಶ್ವಾಸಿಗಳಲ್ಲಿ ಇಲ್ಲ, ಅನ್ಬಿಲೀವರ್ಗಳಲ್ಲಿಲ್ಲ. ಕೇವಲ ಅವೈಂಚಿನ ಮಲ್ಲ ಅಗುಲ್ ಮಲ್ತಿಜಾರ ಮಗುಲ್ ಮಲ್ತಿಜಾರ ಅಂದ. ನಿನಗೆ ವಾಕ್ಯ ಕೊಡಲ್ಪಟ್ಟಿದೆ. ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ನಿನಗೆ ಬೇಡ. ನೀನು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡುವಾಗ ನೀನು ಕೆಂಪು ಸಿಗ್ನಲ್ನ ಮೇಲೆ ಮುಂದೆ ನಿಂತ್ಕೊಂಡಿದ್ದಿ. ನಿನ್ನ ಪಕ್ಕದವನು ಬೈಕ್ ಸ್ಟಾರ್ಟ್ ಮಾಡಿ ಟ್ರೂರ್ ಅಂತ ಓಡ್ತಾನೆ. ನೀನು ಅವನನ್ನು ಫಾಲೋ ಮಾಡ್ತೀಯಾ? ಫಾಲೋ ಮಾಡಿದರೆ ಅಲ್ಲಿ ಪೊಲೀಸ್ ನಿಂತಿದ್ದಾರೆ, ನಿನಗೆ ಫೈನ್ ಹಾಕ್ತಾರೆ. ಅವನೊಟ್ಟಿಗೆ ನಿನಗೂ ಹಾಕ್ತಾರೆ. ನೀನು ಅವನನ್ನು ಫಾಲೋ ಮಾಡುವುದಲ್ಲ, ನೀನು ಟ್ರಾಫಿಕ್ ಸಿಗ್ನಲ್ ಅನ್ನು ಫಾಲೋ ಮಾಡಬೇಕು. ಕೆಂಪು ಲೈಟ್ ಬರುವಾಗ ನಿಲ್ಬೇಕು. ನಿನ್ಗೆ ಲೈಸೆನ್ಸ್ ಕೊಡುವಾಗೆಲ್ಲ ಟೀಚ್ ಮಾಡ್ಲಿಲ್ವಾ? ನಿನ್ಗೆ ಕೆಲವರು ಕೇಳ್ತಾರೆ, ನಿಕ್ಕೆ ಲೈಸೆನ್ಸ್ ಕೊಡ್ತೀನಿ ಏರಿಯಾವು ಹೇಳ್ತಾರೆ ಇಲ್ವಾ? ಹೇಳ್ತಾರೆ. ಗ್ರೀನ್ ಸಿಗ್ನಲ್ ಬೀಳುವಾಗ ಮಾತ್ರ ನೀನು ಹೋಗ್ಬೇಕು. ಅವನನ್ನು ಇವನನ್ನು ಫಾಲೋ ಮಾಡಬೇಕು. ಅವನು ಬೇಕಾದ್ರೆ ಮಿನಿಸ್ಟರ್ ಮಗ ಆಗಲಿ, ಅವನು ಫಾಲೋ ಮಾಡುವುದಲ್ಲ. ಬೈಬಲ್ ಹೇಳ್ತದೆ ಯಾರನ್ನು ಫಾಲೋ ಮಾಡಬೇಕು, ಯಾರನ್ನು ಫಾಲೋ ಮಾಡಬಾರದು ಅಂತ ದೇವರ ವಾಕ್ಯ ಹೇಳ್ತದೆ. ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳ್ತಾರೆ. ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಅಂತ ಜಾರತ್ವ ಅನ್ಯ ಜನರಲ್ಲಿ ಇಲ್ಲ. ನೆಕ್ಸ್ಟ್, ಹೀಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಏನ್ ಮಾಡಬೇಕಿತ್ತು? ನೀವು
ಬಹಿಷ್ಕರಿಸದೆ. ಮೊನ್ನೆ ಒಬ್ಬ ಮಂಗಳವಾರ ಬಂದು ಒಬ್ಬ ಅನ್ಯ ಬಂದು ಹೇಳ್ತಾನೆ, ನೀವು ಯಾಕೆ ಬಹಿಷ್ಕಾರ ಮಾಡಲಿಲ್ಲ? ನಮ್ಮವರು ಹೇಳ್ತಾರೆ ಅವನು ಫರ್ಗಿವ್ ಮಾಡಿ ಅಂತ, ವಾಕ್ಯ ಹೇಳ್ತದೆ ಬಹಿಷ್ಕರಿಸು ಅಂತ. ಪಾಸ್ಟ್ರೇ ಪ್ರೀತಿ ಇದೆಯಾ? ಅರೆ ಪ್ರೀತಿ ಐತಿ. ನಾಳೆ ಏನಾದ್ರು ಆದರೆ ತಲೆ ಮೇಲೆ ಬರುವುದು ಯಾರ ಮೇಲೆ? ಹನ್ನೆರಡು ಹೇಳ್ತಾರೆ. ಇಲ್ಲಿ ಗುಂಪುಗಾರಿಕೆ ಮಾಡಿಕೊಂಡು ಪಾಸ್ಟರ್ ನೆರಿಯರ್, ಪಾಸ್ಟರ್ ಬೋಬೆವಾಡಿಯರ್, ಪಾಸ್ಟರ್ ಸ್ವಲ್ಪ ಓದಿಲ್ಲ. ಹೀಗಿದ್ದರೂ ನೀವು ದುಃಖವನ್ನು ತೋರಿಸೋದಕ್ಕೆ ಈ ಕಾರ್ಯ ಮಾಡಿದ ನಿಮ್ಮೊಳಗಿಂದ ಬಹಿಷ್ಕರಿಸದೆ ಉಬ್ಬಿಕೊಂಡಿದ್ದೀರಲ್ಲ. ನೆಕ್ಸ್ಟ್, ನಾನಂತೂ ದೇಹದಿಂದ ದೂರವಾಗಿದ್ದರೂ ಆತ್ಮನಿಂದ ಹತ್ತಿರದಲ್ಲಿ ಇದ್ದು ಈ ಕಾರ್ಯವನ್ನು ಮಾಡಿದವನು ಕುರಿತು ಆಗಲೇ ಹತ್ತಿರವಿದ್ದವನಂತೆ ತೀರ್ಪು ಮಾಡುವುದೇನೆಂದರೆ, ನೆಕ್ಸ್ಟ್, ನೀವು ನನ್ನ ಆತ್ಮನು ಕರ್ತನಾದ ಯೇಸುವಿನ ಸಾಮರ್ಥ್ಯ ಸಹಿತ ಒಟ್ಟುಗೂಡಿ ಬಂದಿರಲಾಗಿ ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂತವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ಸ್ವಲ್ಪ ಟ್ರಬಲ್ ಬರಲಿ, ಪ್ರಾಬ್ಲಮ್ ಬರಲಿ, ಸಿಕ್ನೆಸ್ ಬರಲಿ, ನೆಟ್ಟಗಾಗ್ತಾನೆ ಆಗ. ನೆಕ್ಸ್ಟ್ 6ನೇ ವಚನ, ನೀವು ಹಿಗ್ಗುವುದು ಒಳ್ಳೆಯದಲ್ಲ, ಸ್ವಲ್ಪ ಹುಳಿ ಕಲಸಿದರೆ ಕಣಕವೆಲ್ಲ ಹುಳಿ ಆಗುತ್ತದೆ ಎಂಬುದು ನಿಮಗೆ ತಿಳಿಯೋದು. ಚರ್ಚ್ ಇಸ್ ದ ಬಾಡಿ ಆಫ್ ಕ್ರೈಸ್ಟ್. ಸಭೆ ಎಂಬುವಂಥದ್ದು ಅದು ಕ್ರಿಸ್ತನ ದೇಹ. ಇಟ್ಸ್ ದ ಬಾಡಿ ಆಫ್ ಕ್ರೈಸ್ಟ್. ನಾವು ಪರಸ್ಪರ ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ. ನೋಡಿ, ನ್ಯಾಚುರಲಿ ನಾನು ಹೇಳ್ತೇನೆ, ನ್ಯಾಚುರಲಿ ಒಂದು ದೇಹಕ್ಕೆ ಎಲ್ಲಿಯಾದರೂ ಕ್ಯಾನ್ಸರ್ ಆಯ್ತು ಅಂತ ಹೇಳಿದರೆ ದೇಹದ ಭಾಗಕ್ಕೆ ಏನು ಮಾಡ್ತಾರೆ ಡಾಕ್ಟ್ರು? ಆ ಭಾಗವನ್ನು ಕಟ್ ಮಾಡಿಬಿಡ್ತಾರೆ. ಇಲ್ಲ ಹಾಗೆಲ್ಲ ಇರಲಿ, ಅದು ದೇಹದ ಅಂಗ ಅಲ್ಲ ಅಂತ. ಕಟ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ಆ ಕ್ಯಾನ್ಸರ್ ಇಡೀ ದೇಹಕ್ಕೆ ಸ್ಪ್ರೆಡ್ ಆಗ್ತದೆ. ಹಲೋ, ಕೇಳ್ತಾ ಇದ್ದೀರಾ? ಕಟ್ ಮಾಡದಿದ್ರೆ ಆ ಕ್ಯಾನ್ಸರ್ ಇಡೀ ದೇಹವನ್ನು ಡಿಸ್ಟ್ರಾಯ್ ಮಾಡಿಬಿಡ್ತದೆ. ಕ್ರಿಸ್ತನ ದೇಹದಲ್ಲಿ ಒಂದು ಅಂಗ ಹೇಳಿದು ಕೇಳುವುದಿಲ್ಲ, ಅವನಿಗೆ ಇಷ್ಟ ಬಂದಾಗೆ ಮಾಡ್ತಾನೆ. ಹಾಗಾದ್ರೆ ಏನು ಮಾಡಬೇಕಾಗ್ತದೆ? ನೀವು ಹಿಗ್ಗುವುದು ಒಳ್ಳೆಯದಲ್ಲ, ಸ್ವಲ್ಪ ಹುಳಿ ಕಲಸಿದರೆ ಕಣಕವೆಲ್ಲ ಹುಳಿ ಆಗುತ್ತದೆ ಎಂಬುದು ನಿಮಗೆ ತಿಳಿಯೋದು. ನೆಕ್ಸ್ಟ್, ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಕದಂತಾಗಿರಿ. ಯಾಕಂದ್ರೆ ನಮ್ಮ ಪಾಸ್ಕದ ಯಜ್ಞದ ಕುರಿಯು ಕೊಯ್ದಿದೆ, ಅದಾವುದಂದರೆ ಕ್ರಿಸ್ತನೇ. ನೆಕ್ಸ್ಟ್, ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. 9ನೇ ವಚನ ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ರಿ. ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನೆ ಅಷ್ಟೇ. ಅಂದರೆ ಅಪೊಸ್ತಲ ಪೌಲ ತುಂಬ ಪತ್ರಿಕೆ ಬರೆದಿದ್ದಾನೆ. ಇದು ಹೊಸತ್ತು ಬರೆಯುವುದಲ್ಲ, ಮೊದಲು ಕೂಡ ಬರೆದಿದ್ದಾನೆ, ಸಭೆಗೆ ಕರೆಕ್ಷನ್ ಕೊಟ್ಟಿದ್ದಾನೆ. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ವಿಗ್ರಹಾರಾಧಕರು, ಇವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯ ಅಲ್ಲ. ಜನ ಏನು ಮಾಡ್ತಾರೆ? ಸಭೆಯಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ಅವರೊಟ್ಟಿಗೆ ಫ್ರೆಂಡ್ಶಿಪ್. ಹೊರಗಿನವರನ್ನು ನೋಡುವಾಗ ಈ ಅಂತ ನೋಡುವುದು. ಬೈಬಲ್ ಅದು ಹೇಳುವುದಿಲ್ಲ. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ವಿಗ್ರಹಾರಾಧಕರು, ಇವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯ ಅಲ್ಲ. ಹೇಳ್ತಾನೆ ಬಿಟ್ಟು ಬಿಡಬೇಕೆಂದು. ನೀವು ಕೆಲಸಕ್ಕೆ ಹೋಗ್ತೀರಿ, ಫ್ಯಾಕ್ಟ್ರಿಗೆ ಹೋಗ್ತೀರಿ, ಬಿಸ್ನೆಸ್ಗೆ ಹೋಗ್ತೀರಿ, ಅಂತವರೇ ಜನ ಇರ್ತಾರೆ. ಹಾಗೆ ಬಿಡಬೇಕಾದ್ರೆ ನೀವು ಲೋಕವನ್ನು ಬಿಡಬೇಕಂತ ಪೌಲ ಹೇಳ್ತಾನೆ. ಏನು ಹೇಳ್ತಾನೆ ಅಲ್ಲಿ? ಬಿಟ್ಟು ಬಿಡ, ನನ್ನ ತಾತ್ಪರ್ಯವಲ್ಲ. ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ನೆಕ್ಸ್ಟ್ 11ನೇ ವಚನ, ಆದರೆ ಕಮನ್ ಹೇಳ್ರಿ, ಆದರೆ ಸಹೋದರನೆನಿಸಿಕೊಂಡವನು, ಅಂದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಕನಾದರೂ, ಬೈಯುವನಾದರೂ, ಕುಡಿಕನಾದರೂ, ಸುಲುಕೊಳ್ಳುವನಾಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು. ಅಂಥವನ ಸಂಗಡ ಊಟ ಮಾಡಲೂ ಬಾರದೆಂದು ಬರೆದೇನೆ. ಏನು ಮಾಡಬಾರದು? ಇಲ್ಲಪ್ಪ ಅಷ್ಟೇ, ಅವರನ್ನು ಫರ್ಗಿವ್ ಮಾಡಬೇಕು. ಪಾಸ್ಟ್ರೆ ಪ್ರೀತಿಯೇ ಇಜ್ಜಿ.
ಬೈಬಲಲ್ಲಿ ಹೇಳುವುದಿಲ್ಲ. ಪ್ರೀತಿಯನ್ನು ಯಾಕೆ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತೀರಿ? ನನ್ನ ಮಗುವಿಗೆ ಕೇಳುವುದಿಲ್ಲ ಅಂತ ಟಕ್ ಅಂತ ಹೊಡೆದೆ, ಅದರ ತನಗೆ ಪ್ರೀತಿ ಇಲ್ವಾ? ನೀವು ನಿಮ್ಮ ಮಕ್ಕಳಿಗೆ ಹೊಡೆಯುವಾಗ ಪ್ರೀತಿ ಇದೆ ಇಲ್ವಾ? ಪ್ರೀತಿ ಇದ್ದರಿಂದ ಹೊಡೆಯುತ್ತೀರಿ. ಇಲ್ಲ ಪಾಡ್ಯ. ಫೇಸ್ಬುಕ್ಕಲ್ಲಿ ವೈನ್ ಗ್ಲಾಸ್ ಇಟ್ಕೊಂಡು ಒಂದು ಫಿಲ್ಮ್ ಸಾಂಗ್ ಹಾಕಿಕೊಂಡು ಹಮ್ ನಹೀ ಹೈ ತುಮ್ ಯಾವುದೋ ಒಂದು ಸಾಂಗ್ ಹಾಕಿಕೊಂಡು ಬಿಯರ್ ಬಾಟ್ಲಿ ಕೈಯಲ್ಲಿ ಹಿಡ್ಕೊಂಡು ಕೊಲಾಬರಿ ಡ್ಯಾನ್ಸ್ ಯಾವುದು ಅದು, ಆ ಸಾಂಗ್ಗಳಿಗೆ ಎಷ್ಟು ಸಕ್ರಿಫೈಸ್ ಮಾಡ್ತಾರೆ, ಡಿಮೋನಿಕ್ ಸಾಂಗ್ಗಳು. ಅದನ್ನು ಇಟ್ಕೊಂಡು ಕೊಲಾಬರಿ ಹೀಗೆ ಹೀಗೆ ಡ್ಯಾನ್ಸ್ ಎಲ್ಲ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕಿ, ಫೇಸ್ಬುಕ್ ಅಲ್ಲಿ ನೋಡುವಾಗ ಆಯ್ತಾ ಓಡ ವಿಕ್ಟ್ರಿ ಬೋಬಿನೇ ಅವಲಂಚನೆ ಟೀಚ್ ಮಲ್ಪನೆಯ ಅವಲಂಚನೆ ಅವಳು ಶಿಸ್ತಿಚ್ಚಿ. ಅವರು ವಾಕ್ಯ ಕೇಳುವುದಿಲ್ಲ, ಬಟ್ ವಾಕ್ಯ ಕೇಳಿದವರು ನಿಮ್ಮನ್ನು ನೋಡ್ತಾರೆ. ಎಲ್ಲ ಕಟ್ಟು ಮಾಡ್ತೇನೆ ನೋಡಿ. ಇದೆಲ್ಲ ಒಂದು ಶಿಸ್ತಿನಲ್ಲಿ ಇಲ್ಲಿ ಬನ್ನಿ, ಇಲ್ಲದ್ರೆ ಎಲ್ಲಿ ಹೋಗ್ಲಿಕ್ಕಿದ್ರೆ ಹೋಗಿ. ನಾನು ಹೇಳ್ತೇನೆ, ಒಂದೇ ದೇವರಿಗೋಸ್ಕರ ಜೀವಿಸಿರಿ, ಇಲ್ಲದ್ರೆ ಲೋಕಗೋಸ್ಕರ ಜೀವಿಸಿ. ಯಾಕೆ ದೇವರ ಭಯ ಇಲ್ವೋ? ಕ್ರೈಸ್ಟ್ ಇಸ್ ಕಮಿಂಗ್ ವೆರಿ ಸೂನ್. ಇಲ್ಲ ನನಗೆ ಖುಷಿ ಬಂದಾಗ ನನ್ನ ಸ್ವಾತಂತ್ರ್ಯ, ನಿನ್ನ ಸ್ವಾತಂತ್ರ್ಯ, ನೀನು ಹೋಗಿ ಇಲ್ಲಿ ಬರಬೇಡ. ನಿನ್ನ ಮಿಸ್ಟೇಕ್ ಮಾಡಿದ್ದಿ, ನೀನು ತಪ್ಪು ಮಾಡಿದ್ದಿ, ಐ ಕ್ಯಾನ್ ರಿಫೆಂಟ್. ಇಫ್ ಯು ರಿಫೆಂಟ್ ಐ ಕ್ಯಾನ್ ಫಾರ್ಗಿವ್ ಯು. ನಿನ್ನ ಒಟ್ಟಿಗೆ ನಾನು ನಿಲ್ತೇನೆ. ಇಡೀ ಲೋಕ ನಿನ್ನ ವಿರುದ್ಧವಾಗಿ ನಿಂತರು, ಐ ವಿಲ್ ಸ್ಟ್ಯಾಂಡ್ ವಿತ್ ಯು. ಪ್ರೈಸ್ ಗಾಡ್. ಇಫ್ ಯು ರಿಫೆಂಟ್, ನೀನು ಮಿಸ್ಟೇಕ್ ಮಾಡಿದ್ದಿ, ತಪ್ಪು ಮಾಡಿದ್ದಿ, ತಪ್ಪು ಮಾಡಿಕೊಂಡು ನೀನು ರಿಪೆಂಟ್ ಆಗಿ ಬರುತ್ತಿ. ಇಲ್ಲ, ರಿಪೆಂಟ್ ಅಂದ್ರೆ ಏನು? ಚೇಂಜ್ ದ ವೇ ಯು ಥಿಂಕ್. ನಾನು ಇನ್ನು ಮುಂದೆ ಮಾಡಿದ ಮಿಸ್ಟೇಕ್ ಅನ್ನು ನಾನಿನ್ನು ಮಾಡುವುದಿಲ್ಲ, ನಿನಗೋಸ್ಕರ ನಾನು ನಿಲ್ತೇನೆ. ಅನ್ಯರು ಬಂದು ನನಗೆ ಹೇಳ್ತಾ ಇದ್ದಾರೆ ಇಂಥವ್ರನ್ನು ಹೊರಗೆ ಹಾಕು ಅಂತಾಳೆ. ನಾನು ಹೇಳಿದೆ, ಐ ಆಮ್ ಎ ಸರ್ವೆಂಟ್ ಆಫ್ ಗಾಡ್. ಒಬ್ಬ ಇನ್ನೋಸೆಂಟ್ ವ್ಯಕ್ತಿಗೆ ಹೊರಗೆ ಹಾಕಲಿಕ್ಕೆ ನಾನು ರೆಡಿ ಇಲ್ಲ. ಐ ವಿಲ್ ಸ್ಟ್ಯಾಂಡ್ ವಿತ್ ದಟ್ ಪರ್ಸನ್. ಅವರಿಗೆ ಹೇಳಿದೆ, ನೀವು ಹೇಳ್ತೀರಂತ ನಾನು ಅವರನ್ನು ಬಹಿಷ್ಕರಿಸಲಿಕ್ಕೆ ರೆಡಿ ಇಲ್ಲ. ಬಟ್ ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಎಲ್ಲವನ್ನು ಮಾಡಿ ಪುನಃ ಅದನ್ನೇ ಸಮರ್ಥನೆ ಮಾಡುವುದು. ಸೌಲನಿಗೆ ದೇವರು ಹೇಳಿದ, ಸಾಮ್ಯುಯೇಲನಿಗೆ ಹೇಳಿದ, ಹೋಗು ಆ ಅಮಲೇಕ್ಯರನ್ನು ಎಲ್ಲವನ್ನು ಏನು ಮಾಡು. ಅಮಲೇಕ್ಯರ ಗಂಡು ಹೆಣ್ಣು ಶಿಶು ಮಕ್ಕಳು ದನ ಕುರಿ ಕತ್ತೆ ಎಲ್ಲವನ್ನು ಕನಿಕರವಿಲ್ಲದೆ ಕೊಲ್ಲು. ಅವನು ಯುದ್ಧ ಮಾಡಿದ, ಅಮಲೇಕ್ಯರನ್ನು ಸೋಲಿಸಿದ ನಂತರ ಅಲ್ಲಿಯ ದನ ಕುರಿ ಕತ್ತೆ ಎಲ್ಲವನ್ನು ತಂದು ಬಂದ. ಇಮಿಡಿಯೇಟ್ಲಿ ದೇವರು ಹೇಳಿದ ಸಾಮ್ಯುಯೇಲನಿಗೆ, ಇವನು ನನ್ನ ಮಾತನ್ನು ಕೇಳುವುದಿಲ್ಲ, ನೀನು ಹೋಗು. ಸಾಮ್ಯುಯೇಲ ಹೋಲ್ ನೈಟ್ ಕೂಗಿ ಕೂತ್ಕೊಂಡಂತ ಈ ವ್ಯಕ್ತಿಗೋಸ್ಕರ. ಹೋಲ್ ನೈಟ್ ಮಲಗಲಿಲ್ಲ ಸೌಲನಿಗೋಸ್ಕರ. ಇಡೀ ರಾತ್ರಿ ಮಲಗಲಿಲ್ಲ. ಇಡೀ ರಾತ್ರಿ ಏನು ಮಾಡಿದ? ಟೆನ್ಷನ್ ಮಾಡಿ ಕೂತ್ಕೊಳ್ಳಿಲ್ಲ, ಆ ವ್ಯಕ್ತಿಯ ಸೇಫ್ಟಿಗೋಸ್ಕರ ಪ್ರಾರ್ಥನೆ ಮಾಡಿದ. ಹೋಲ್ ನೈಟ್ ಕೇಳಿದ, ಏನು ಮಾಡಿದೆ ಅಲ್ವಾ? ಓದಿರಿ ಆ ವಚನವನ್ನು, ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾನೆ ನೋಡಿ ಅವನು. 15ನೇ ಅಧ್ಯಾಯ 10ನೇ ವಚನದಿಂದ ಓದಿ. ಫಸ್ಟ್ ಸಾಮ್ಯುಯೇಲ್. ಯೆಹೋವನು ಸಾಮ್ಯುಯೇಲನಿಗೆ, ಸೌಲನನ್ನು ಅರಸನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುತ್ತಿಲ್ಲ ಎಂದು ಹೇಳಲು ಸಾಮ್ಯುಯೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆ ಇಟ್ಟನು.
ಅವನ ಬೆಳಿಗ್ಗೆ ಎದ್ದು ಸೌಲನ್ನು ನೋಡುವುದಕ್ಕೆ ಹೊರಟಾಗ ಅವನಿಗೆ ಸೌಲನು ಕರ್ಮೆಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಗಟ್ಟ ಇಳಿದು ಗಿಲ್ಗಾಲಿಗೆ ಹೋದನೆಂಬ ವರ್ತಮಾನವು ಬಂದದರಿಂದ ಸಾಮುವೇಲನು ಅಲ್ಲಿಗೆ ಹೋದನು. ಓಕೆ, ಸೌಲನು ಅವನನ್ನು ಕಂಡು ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಇವನು ಬ್ಲೆಸ್ ಮಾಡ್ತಾ ಇದ್ದಾನೆ ಅವನಿಗೆ. ನಾನು ಆತನ ಅಪ್ಪಣೆಯನ್ನು ನೆರವೇರಿಸ್ತೇನೆ ಅಂದನು. ನೆಕ್ಸ್ಟ್, ಅದಕ್ಕೆ ಸಾಮುವೇಲನು, ಹಾಗಾದರೆ ಇದೇನು? ಕುರಿಗಳ ಕೂಗು ನನ್ನ ಕಿವಿಗೆ ಬೀಳ್ತಾ ಇದೆ, ದನಗಳ ಶಬ್ದವು ನನಗೆ ಕೇಳಿಸ್ತಾ ಇದೆ ಅನ್ನಲು ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಾರು ಯಾರು ಹೇಳ್ರಿ ನೆವ 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 ಹೆಂಗ್ ಗೊತ್ತಿದ್ದೆ? ಆಗೋಲ್ ಆಗೋಲ್ ಆಗೋಲ್. ಇವನ ಹತ್ರ ಪ್ರಶ್ನೆ ಕೇಳಿರುವಾಗ ಅವನು ನೆವ ಕೊಡುವುದಲ್ಲ, ಅದು ಅವರು ಮಾಡಿದೀವರೆಗೂ ನನ್ಗೆ ಗೊತ್ತಿಲ್ಲ. ನಿನ್ನನ್ನು ಯಾಕೆ ಅರಸನಾಗಿ ನೇಮಿಸಿದ್ರು? ನಿನ್ನನ್ನು ಯಾಕೆ ಲೀಡರ್ ಆಗಿ ನೇಮಿಸಿದ್ರು? ಜನ ಹೇಳಿದಾಗೆ ನೀನು ಕೇಳಲಿಕ್ಕೆ ಅಲ್ಲ, ದೇವರು ಹೇಳಿದಾಗ ನೀನಿರುವುದು ಕೇಳಲಿಕ್ಕೆ. ಜನ ತುಂಬ ಹೇಳ್ತಾರೆ, ತುಂಬ ಅಡ್ವೈಸ್ ಕೊಡ್ತಾರೆ. ಇಲ್ಲಿ ಹೇಳ್ತಾನೆ, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಅಮಲೇಕ್ಯರ ಕುರಿ ದನಗಳಲ್ಲಿ ಮೇಲ್ತರದವುಗಳನ್ನು ಉಳಿಸಿ ತಂದಿದ್ದಾರೆ, ಮಿಕ್ಕಾದವುಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದ್ದೇವೆ ಎಂದು ಉತ್ತರ ಕೊಟ್ಟನು. ಎಲ್ಲ ಜನರ ಮೇಲೆ ಹಾಕಿದೆ. ಇವತ್ತು ಅನೇಕರು ಏನು ಮಾಡ್ತಾರೆ, ತಮಗೆ ಕೊಟ್ಟ ರೆಸ್ಪಾನ್ಸಿಬಿಲಿಟಿಯನ್ನು ತಾವು ಮಾಡದೆ ಜನರು ಹಾಗೆ ಮಾಡಿದ್ರು. ಜನರನ್ನು ಕರೆಕ್ಟ್ ಮಾಡ್ಲಿಕ್ಕೆ ಇರುವುದು ನೀನು. ಸಾಮುವೇಲ ಹೋಗಿ ಜನರ ಹತ್ರ ಕೇಳಲಿಲ್ಲ, ನೀನು ಯಾಕೆ ಹಾಗೆ ಮಾಡಿದ್ರಿ, ಯಾಕೆ ಕುರಿಗಳನ್ನು ತಂದಿರಿ, ಯಾಕೆ ಕುರಿಗಳನ್ನು ತಂದಿರಿ, ಯಾಕೆ ದನಗಳನ್ನು ತಂದಿರಿ, ಯಾಕೆ 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 ತಂದಿರಿ ಎಲ್ಲ ಹೇಳಲಿಲ್ಲ. ಸಿಂಪಲ್ ಮಾತಾಡಿದ್ದು ನೇರವಾಗಿ ಸೌಲನ ಹತ್ರ. ಸೌಲ ಅದಕ್ಕೆ ರೈಟ್ ಉತ್ತರ ಕೊಡಲಿಲ್ಲ. ಹೇಳ್ತಾ ಇದ್ದೀರಾ? ಹಲೋ, ಜನರ ಹತ್ರ ಕೇಳಲಿಲ್ಲ, ಒಂದು ಶಬ್ದ ಜನರ ಹತ್ರ ಕೇಳಲಿಲ್ಲ. ಹಾಫ್ ಒಬಿಡಿಯನ್ಸ್, ಫುಲ್ ಡಿಸೊಬಿಡಿಯನ್ಸ್. ರೈಟ್? ಹಾಫ್ ಒಬಿಡಿಯನ್ಸ್, ಫುಲ್ ಡಿಸೊಬಿಡಿಯನ್ಸ್. ಅರ್ಧ ವಿಧೇಯತ್ವ, ಪೂರ ವಿಧೇಯತ್ವ. ದೇವರ ವಾಕ್ಯ ದೇವರ ಮನೆಯಲ್ಲಿ ಹೇಗೆ ಜೀವಿಸಬೇಕಂತ ಹೇಳ್ತದೆ. ಪ್ರೇಸ್ ಗಾಡ್. ದ ಹೌಸ್ ಆಫ್ ಗಾಡ್, ದೇವರ ಮನೆಯಲ್ಲಿ ಕ್ರಮ ಇದೆ. ಖುಷಿ ಬಂದಾಗೆ ದೇವರ ಮನೆಯಲ್ಲಿ ಜೀವಿಸುವುದಲ್ಲ, ಖುಷಿ ಬಂದಾಗೆ ನೀನು ದೇವರ ಮನೆಯಲ್ಲಿ ವರ್ತಿಸುವುದಲ್ಲ, ಹೊರಗೆ ವರ್ತಿಸಿದಾಗೆ ದೇವರ ಮನೆಯಲ್ಲಿ ವರ್ತಿಸುವುದಲ್ಲ, ನಿನ್ನ ಕಂಪನಿಯಲ್ಲಿ ವರ್ತಿಸಿದಾಗೆ ದೇವರ ಮನೆಯಲ್ಲಿ ವರ್ತಿಸುವುದಲ್ಲ. ನೀನು ಹೊರಗೆ ಎಷ್ಟೇ ದೊಡ್ಡ ಪೊಸಿಷನ್ನಲ್ಲಿ ಇರಬಹುದು, ಅದು ನಿನಗೂ ಮತ್ತು ನಿನ್ನ ಬಾಸ್ಗೆ ಬಿಟ್ಟದ್ದು. ಇಲ್ಲಿ ನಿನ್ನ ಬಾಸ್ಗಿರಿ ತೋರಿಸಲಿಕ್ಕೆ ಆಗುವುದಿಲ್ಲ. ನೀನು ಹೊರಗೆ ವ್ಯವಹಾರ ಮಾಡಿದಾಗೆ ಸಭೆಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಸಭೆಯಲ್ಲಿ ನಾವೆಲ್ಲರೂ ಸಹೋದರರು. ವಿ ಆರ್ ದ ಬಾಡಿ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ಪರಸ್ಪರ ಒಬ್ಬರಿಗೊಬ್ಬರು ನಾವು ಅಂಗಗಳಾಗಿದ್ದೇವೆ. ನಾವೆಲ್ಲರೂ ಒಂದೇ ರಕ್ತದಿಂದ ದೇವರಿಗೆ ಕ್ರಿಸ್ತನಲ್ಲಿ ನಾವು ಹುಟ್ಟಿದವರಾಗಿದ್ದೇವೆ. ಒಂದೇ ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿದೆ. ನಾವು ಪರಸ್ಪರ ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ. ವಿ ಆರ್ ಹಿಯರ್ ಟು ಸರ್ವ್ ಒನ್ ಅನದರ್. ನಾವು ಒಬ್ಬರನ್ನೊಬ್ಬರು ಸೇವಿಸುವವರಾಗಿದ್ದೇವೆ. ಇಲ್ಲಿ ಪೊಸಿಷನ್ಗೋಸ್ಕರ ಹೋರಾಡುವವರಲ್ಲ, ಸ್ಥಾನಗೋಸ್ಕರ ಹೋರಾಡುವವರಲ್ಲ. ನನಗೆ ಈ ಪೊಸಿಷನ್ ಕೊಡಲಿಲ್ಲ, ಈ ಸ್ಥಾನ ಕೊಡಲಿಲ್ಲ, ನಾನು ಸಭೆಗೆ ಬರುವುದಿಲ್ಲ. ಹೋಗು, ನೀನು ಪೊಸಿಷನ್ಗೋಸ್ಕರ ಸಭೆಗೆ ಬರಬೇಡ. ಕರ್ತನನ್ನು ಸೇವಿಸೋಗೋಸ್ಕರ, ಆರಾಧಿಸೋಗೋಸ್ಕರ, ದೇವರ ವಾಕ್ಯವನ್ನು ಕಲಿಯುವುದಕ್ಕೋಸ್ಕರ ಸಭೆಗೆ ಬನ್ನಿ. ದೇವರು ಏನು ಕೊಡ್ತಾನೆ ಅದನ್ನು ಮಾಡ್ತೇನೆ. ಐ ಆಮ್ ರೆಡಿ. ಒರೆಸ್ಲಿಕ್ಕೆ ಹೇಳ್ತಾನೆ, ನಾನು ಒರೆಸ್ತೇನೆ. ಕುರ್ಚಿ ಇಡ್ಲಿಕ್ಕೆ ಹೇಳ್ತಾನೆ, ಕುರ್ಚಿ ಇಡ್ತೇನೆ. ಒಬಿಡಿಯನ್ಸ್ ಇಸ್ ಬೆಟರ್ ದೆನ್ ಸಕ್ರಿಫೈಸ್. ವಿಧೇಯತ್ವವು ಅವಿಧೇಯತ್ವ ಮಂತ್ರ ತಂತ್ರಗಳಷ್ಟೇ ಕಠಿಣ. ರಿಬೇಲಿಯನ್. ಅದರಿಂದ ಸಭೆಯಲ್ಲಿ ಯಾರ ಸಹವಾಸ ಮಾಡುವರು? ಪಾಸ್ಟರ್ ಜೋಸೆಫ್ ಅವರು ಮಾತಾಡ್ತಾ ಇದ್ದರು. ಒಬ್ಬನು ಹೀನ ನಡತೆ ಉಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕ ಮಾಡಿ. ಒಂದು ದೊಡ್ಡ ಮನೆಯಲ್ಲಿ ಏನಿದೆ, ಒಂದು ಮನೆಯಲ್ಲಿ ಓದಿಯೋದನ್ನು ದೊಡ್ಡ ಮನೆಯಲ್ಲಿ, ದೊಡ್ಡ ಮನೆ ಅಂದಿರೋದು ಸಭೆ, ಚರ್ಚ್. ಚರ್ಚ್ ಇಸ್ ದ ಹೌಸ್ ಆಫ್ ಗಾಡ್, ದೇವರ ಮನೆ. ಫೆಲೋಶಿಪ್ ಅಂದರೆ ಕೊಯ್ನೋನಿಯಾ. ಕೊಯ್ನೋನಿಯಾ ಅಂದರೆ ನಾವು ಒಟ್ಟಿಗೆ ಜೀವಿಸುವವರು, ಒಟ್ಟಿಗೆ ಶೇರ್ ಮಾಡುವವರು, ಒಟ್ಟಿಗೆ ನಾವು ಹಂಚುವವರು, ಒಟ್ಟಿಗೆ ನಾವು ಲೈಫ್ ಲಿವಿಂಗ್ ಟುಗೆದರ್.
ದಟ್ ಇಸ್ ಕಾಲ್ಡ್ ಫೆಲೋಶಿಪ್. ಫೆಲೋಶಿಪ್ ಅಂತ ಹೇಳಿದ್ರೆ ಪಾಸ್ಟ್ ಪ್ರೀಚ್ ಮಾಡೋದು, ನೀವು ಕೇಳಿದ್ರಿ ಮನೆಗೆ ಹೋಗುದು, ಅದು ಅಲ್ಲ. ಅಪೋಸ್ತಲ ಕೃತ್ಯದಲ್ಲಿ ಅವರು ಅಪೋಸ್ತಲ ಬೋಧನೆಯನ್ನು ಕೇಳಿ ಸಹೋದರ ಅನ್ಯೋನ್ಯತೆಯಲ್ಲಿ, ರೊಟ್ಟಿ ಮುಡಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ ನಿರಂತರವಾಗಿದ್ದರು. ದ ಬೈಬಲ್ ಹೇಳ್ತದೆ ಅಲ್ಲಿ ರಿವೈವಲ್ ಸ್ಟಾರ್ಟ್ ಆಯಿತು, ಅಲ್ಲಿ ಮಿರಕಲ್ಗಳಾದವು, ಅಲ್ಲಿ ಅದ್ಭುತಗಳಾದವು, ದೇವರ ಭಯ ಎಲ್ಲಾ ಕಡೆಯಲ್ಲಿ ಹರಡಿತು. ದ ಫಿಯರ್ ಆಫ್ ಗಾಡ್ ಕಮ್. ಯಾವಾಗ ಇದ್ದವರು ಅನ್ಯೋನ್ಯತೆಯಲ್ಲಿರ್ತಾರೆ, ದೇವರ ವಾಕ್ಯದಲ್ಲಿರ್ತಾರೆ, ಅಲ್ಲಿ ಅಟ್ಮಾಸ್ಫಿಯರ್ ಬದಲಾಗ್ತದೆ. ಅಲ್ಲಿ ಡ್ರೈ ಅಟ್ಮಾಸ್ಫಿಯರ್ ಇರುವುದಿಲ್ಲ, ಅಲ್ಲಿ ಮಿರಕಲ್ ಅಟ್ಮಾಸ್ಫಿಯರ್ ಇರ್ತದೆ, ಕನ್ವೆಕ್ಷನ್ ಅಟ್ಮಾಸ್ಫಿಯರ್ ಇರ್ತದೆ, ಟೆಸ್ಟ್ ಮನೆಗಳು ಇರ್ತವೆ. ಅಲ್ಲಿ ಟೆಸ್ಟ್ ಮನೆಗಳು ಇರುವಾಗ ಎಲ್ಲಾ ಜನರು ವಾಕ್ಯವನ್ನು ಕಿವಿಗೊಟ್ಟು ಹೇಳ್ತಾರೆ. ಇಲ್ಲಾದ್ರೆ ಕೆಲವು ಕಡೆಗೆ ವಾಕ್ಯಗೊಳ್ಳಿಗೆ ಹೋದರೆ ಅವರು ಮೊಬೈಲಲ್ಲಿ ಆಡ್ತಾ ಇರ್ತಾರೆ, ಗೇಮ್ ಆಡುವುದು, ಅಷ್ಟು ಅಡಿಕ್ಷನ್. ಸಭೆಗೆ ಬಂದು ಗೇಮ್ ಆಡುವಂಥದ್ದು ಅಷ್ಟು ಅಡಿಕ್ಷನ್. ದ ಅಡಿಕ್ಷನ್ ವಿಲ್ ಕಿಲ್ ಯು. ನಿಮ್ಮನ್ನು ಕೊಂಡೋಗ್ತದೆ ಅದು. ಅಡಿಕ್ಷನ್ ಹಿಂದೆ ಕಾರ್ಯ ಮಾಡುವುದು ಯಾರು? ದುರಾತ್ಮಗಳು. ಕಮ್ ಔಟ್ ಫ್ರಮ್ ದಟ್ ಅಡಿಕ್ಷನ್. ಯಾವುದು ನಿಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಿಡಬೇಡ್ರಿ. ನೀವು ಸ್ವಾತಂತ್ರ್ಯರು, ನೀವು ದಾಸರಲ್ಲ. ಹಲೋ, ಇದ್ದೀರಾ ಇಲ್ಲಿ? ಖುಷಿ ಆಗ್ತಾ ಇದೆಯಾ? ನೇರವಾಗಿ ಜೀವಿಸಿದವರಿಗೆ ಖುಷಿ ಆಗ್ತದೆ. ನಾನೆಲ್ಲ ಬಾರಾಡ ಅಂತ ಹೇಳ್ತಾನೆ. ಈ ಕುಂಕು ಬುದ್ಧಿ ಏನಾದ್ರು ಇದ್ರೆ ನೋಡಿ, ಅದರಿಗೆ ಮಾತ್ರ ಹೊಡೆದಾಗೆ ಆಗುವುದು. ಅವರಿಗೆ ಬೇಜಾರಾಗುವುದೇ ಇಲ್ಲ. ಉಂಚಿನ ಬೋರ್ಡ್ ಅಷ್ಟೇ ಪಾತ್ರ ಅಂತ ಹೇಳ್ತಾರೆ. ನೇರವಾಗಿ ಜೀವಿಸ್ತಾರೆ. ನಮ್ಗೇನು ಭಯ? ರೈಟ್? ದೇವರಿಗೋಸ್ಕರ ನಾವು ಜೀವಿಸ್ತಾ ಇದ್ದೇವೆ, ದೇವರಿಗೋಸ್ಕರ ಬರ್ತಾ ಇದ್ದೀವಿ. ನೀವು ಅನೇಕರು ದೇವರಿಗೋಸ್ಕರ ಬರ್ತಾ ಇದ್ದೀರಿ. ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ. ಪಾರ್ಕಿಂಗ್ ಟೀಮ್ ಅವರು ಪ್ರೀತಿಯಿಂದ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಅಚ್ಚುಕಟ್ಟಾಗಿ ಅಲ್ಲಿ ಅವರು ಸೇವೆ ಮಾಡ್ತಾರೆ. ಅಲ್ಲಿ ಯಾರಿಗೋಸ್ಕರ ಮಾಡ್ತಾರೆ? ನಿಮಗೋಸ್ಕರ ಮಾಡ್ತಾರೆ, ಇನ್ನೊಬ್ಬರಿಗೋಸ್ಕರ ಮಾಡ್ತಾರೆ. ಇಲ್ಲಿ ಚೇರ್ ಇಡ್ತಾರೆ. ಯಾರಿಗೋಸ್ಕರ ಇಡ್ತಾರೆ? ಅವರ ಮಮ್ಮಿ ಡ್ಯಾಡಿಗೋಸ್ಕರ ಇಡ್ತಾರಾ? ಫಾಸ್ಟ್ಗೋಸ್ಕರ ಇಡ್ತಾರಾ? ನೀವು ಕೂತ್ಕೊಂಡು ಒಳ್ಳೆ ಮಾಡಿ ವಾಕ್ಯವನ್ನು ಕೇಳಬೇಕಂತ ನೀವು ಬರುವುದಕ್ಕಿಂತ ಮುಂಚೆ ಅವರು ಚೇರ್ ಇಟ್ಟು ಸೆಟ್ ಮಾಡಿ ಹೋಗ್ತಾರೆ. ಅವರು ಬೇರೆಯವ್ರನ್ನ ಸೇವಿಸ್ತಾರೆ. ಅಲ್ಲಿ ಆಶ್ಚರ್ಯ ಟೀಮ್ನವರು ಹೆಲ್ಪ್ ಮಾಡ್ತಾರೆ. ಅಲ್ಲಿ ವೆಲ್ಕಮ್ ಟೀಮ್ನವರು ವೆಲ್ಕಮ್ ಮಾಡ್ತಾರೆ. ಮೀಡಿಯಾ ಟೀಮಿನವ್ರು ಏನ್ ಮಾಡ್ತಾರೆ? ಇತರರಿಗೆ ವಾಕ್ಯ ಹೋಗ್ಲಿ, ವಾಕ್ಯ ಕೇಳಲಿ, ಜೀವಿತ ಬದಲಾಗಲಿ ಅಂತ ನಿಮಗೋಸ್ಕರ ಸೇವೆ ಮಾಡ್ತಾರೆ. ಸೌಂಡ್ ಟೀಮ್ನವರು ನಿಮ್ಮ ಕಿವಿಗೆ ಕರೆಕ್ಟ್ ವಾಕ್ಯ ಕೇಳಲಿ, ಡಿಸ್ಟರ್ಬ್ ಆಗಬಾರದು ಅಂತ ಅಲ್ಲಿ ಏಕಾಗ್ರತೆಯಿಂದ ಅವರು ತಮ್ಮ ಸೇವೆಯನ್ನು ಮಾಡ್ತಾರೆ. See, we are serving one another. ಕ್ರಿಸ್ತನ ದೇಹದಲ್ಲಿ ಪ್ರತಿಯೊಬ್ಬರಿಗೆ ಒಂದು ಸ್ಥಾನ ಇದೆ. ದೇವರು ನಿನ್ನನ್ನು ಎಲ್ಲಿ ಇಡ್ತಾನೋ ಅಲ್ಲಿ ಫಿಟ್ ಆಗಿರಿ, ಫಂಕ್ಷನ್ ಆಗಲಿ, ದೆನ್ ಗಾಡ್ ವಿಲ್ ಗಿವ್ ಗ್ರೇಟ್ ರಿವಾರ್ಡ್. ದೇವರು ನಿಮಗೆ ರಿವಾರ್ಡ್ ಕೊಡ್ತಾನೆ. ಸುಮ್ಮನೆ ನಾನು ರಿಲಿಜಿಯಸ್ ಆಗಿ ಸಭೆಗೆ ಬಂದೆ, ಮನೆಗೆ ಹೋದೆ, ನೋ. ಸಭೆಗೆ ಬಂದ ನಂತರ ಸಭೆಯಲ್ಲಿ ಫಂಕ್ಷನ್ ಆಗಿರಿ, ದೇವರು ಕೊಟ್ಟ ಲೀಡರ್ಶಿಪ್ಗೆ ಹಾನರ್ ಮಾಡ್ರಿ. ಬೈಬಲ್ ಹೇಳ್ತದೆ, ಸಭೆಯಲ್ಲಿ ಸಭಾ ನಾಯಕರಿಗೆ ಏನ್ ಮಾಡ್ರಿ? ಅವರನ್ನು ಜ್ಞಾಪಕ ಮಾಡಿಕೊಳ್ಳ್ರಿ, ಅವರ ನಂಬಿಕೆಯನ್ನು ಅನುಸರಿಸಿರಿ. ಇನ್ನೊಂದು ಕಡೆ ನಿಮ್ಮ ಸಭಾ ನಾಯಕರಿಗೆ ಏನು ಮಾಡ್ರಿ? ಅವರ ಮಾತನ್ನು ಕೇಳ್ರಿ. ರೆಕಗ್ನೈಸ್ ದೇರ್ ಅಥಾರಿಟಿ ಅಂತ ಬೈಬಲ್ ಹೇಳ್ತದೆ. ಆಗ ಹೊಸೊಬ್ಬರು ಬಂದರು ನಿಮ್ಮನ್ನು ನೋಡಿ ಕಲಿತಾರೆ. ದ ನ್ಯೂ ಪೀಪಲ್ ವಿಲ್ ಕಮ್ ಅಂಡ್ ಲರ್ನ್ ಫ್ರಮ್ ಯು. ನಿಮ್ಮಿಂದ ಅವರು ಕಲಿತಾರೆ. ಇಲ್ಲಂತೇಳಿ ನಮ್ಮ ಹೊಸ ಜನರಿಗೆ ಮಾದರಿ ಏನು? ಆದ್ದರಿಂದ ಎವ್ರಿ ಟೈಮ್ ದೇವರ ವಾಕ್ಯವನ್ನು ಕೇಳುವಾಗ ಕ್ವಿಕ್ ಆಗಿ ರಿಪೆಂಟ್ ಆಗಿರಿ. ದೇವರು ನಿನ್ನಲ್ಲಿ ಮಾತಾಡ್ತಾನೋ, ಸ್ವಾಮಿ ನೀನು ಮಾತಾಡ್ತಾ ಇದ್ದಿ, ಐ ವಿಲ್ ಕರೆಕ್ಟ್ ಮೈ ಸೆಲ್ಫ್. ನನ್ನ ಜೀವಿತವನ್ನು ನಾನು ಕರೆಕ್ಟ್ ಮಾಡ್ತೇನೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದೆ, ಮೊನ್ನೆ ಏನಾಯ್ತು ನಿಮಗೆ ಗೊತ್ತಿದೆ. ಆ ವ್ಯಕ್ತಿಗೆ ಸ್ಟಾರ್ಟಿಂಗ್ ಬರುವಾಗ ನಾನು ಹೇಳಿದೆ, ಡೋಂಟ್ ಪ್ಲೇ ಗ್ಯಾಂಬ್ಲಿಂಗ್. ಹೇಳಿದೆ. ನಾನು ಪರ್ಸನಲ್ ಆಗಿ ಮಾತಾಡುವಂತ ಮಾತಾಡುತ್ತೇನೆ. ನೆಕ್ಸ್ಟ್ 1 ವರ್ಷದ ನಂತರ ನನ್ನ ಹತ್ತಿರ ಬಂದ, ಪಾಸ್ಟರ್, ಎಂಡ್ ಆಫ್ ದ ಡೇ, ಎಂಡ್ ಆಫ್ ದ ಮಂತ್, ಐ ಲೂಸಿಂಗ್ ಎವ್ರಿಥಿಂಗ್. ಎಲ್ಲ ಹಣವನ್ನು ಕಳಕೊಳ್ತಾ ಇದ್ದೇನೆ.
ನಾನು ಪುನಃ ಹೇಳಿದೆ, ಇದನ್ನು ಮಾಡಬೇಡ. ನಾನೊಂದಿನ ಆನ್ಲೈನಲ್ಲಿ ಪ್ರೀಚ್ ಮಾಡಿದೆ, ಟ್ರೇಡಿಂಗ್ 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 ಅಂತ. 2023 ಸೆಪ್ಟೆಂಬರ್ ನನ್ನ ಮೆಸೇಜ್ ಇದೆ ಅಲ್ಲಿ. ಯೂತ್ಗಳೆಲ್ಲ ನಮ್ಮ ಟ್ರೇಡಿಂಗ್. ಮೊನ್ನೆ ಅವರು ಬಂದರು, ನನ್ನ ಹತ್ರ ಬಂದರು, ಕೋಟಿಗಟ್ಟಲೆ ಹಾಕಿದವರು. ನೋ ಫಾಸ್ಟರ್, ಹಿ ಈಸ್ ಎ ಮಾಸ್ಟರ್ ಟ್ರೇಡರ್ ಅಂತ ಹೇಳಿದ್ರು. ನೋ, ಝೀರೋ. ನನ್ನ ಹತ್ರ ಕೇಳಿದ್ರು. 2 ವರ್ಷಗಳ ಹಿಂದೆ ಬರುವಾಗ ಆ ವ್ಯಕ್ತಿ ರಿಪೆಂಟ್ ಆದಾಗ ನಾನು ಕ್ಷಮಿಸಿದೆ, ಆ ವ್ಯಕ್ತಿ ಒಟ್ಟಿಗೆ ನಿಂತೆ. ನಾನು ಎಲ್ಲಿ ಕೂಡ ಹೇಳಲಿಲ್ಲ. ಬಟ್ ನನಗೆ ಹೇಳಬೇಕಾಯಿತು, ಇಂಥ ಬಲೆಗಳಿಗೆ ಯಾರು ಬೀಳಬಾರದಂತ ಆನ್ಲೈನಲ್ಲಿ ಹೆಸರು ಹೇಳದೆ ನಾನು ಪ್ರೀಚ್ ಮಾಡಿದೆ. ಕೆಲವದಲ್ಲಿ ಟೀಮ್ಗಳಿದ್ದವು, ಅವರು ಇದ್ದವರು ನನಗೆ ಗೊತ್ತಿಲ್ಲ. ನಾನು ಪ್ರೀಚ್ ಮಾಡಿದ ನಂತರ ಗೊತ್ತಾಯಿತು, ಹೇಗೆ ಪುಂಚಕ್ಕೆ ಕಲ್ಲು ಬಿಸಾಡಿದಾಗ ಹೊರಗೆ ಬರ್ತದೆ ನೋಡಿ. ಹಾಗೂ ಕೆಲವರು ಹೀಗೆ ಮಾಡಿದ್ದಾರೆ. ಸಭೆಯಲ್ಲಿ ಬಂದು ಒಬ್ಬರ ಹತ್ರ ಹಣ ಕೇಳಿ ತಿಂಗಳಿಗೆ 1 ಲಕ್ಷಕ್ಕೆ 10, 1 ಲಕ್ಷಕ್ಕೆ 15,000 ಕೊಡ್ತೇನಂತ. ಯಾವ ಪ್ರಾಫಿಟ್ ಸಿಗ್ತದೆ ಅದು? 1 ಲಕ್ಷಕ್ಕೆ 15,000 ಎಂತ ಬಿಸ್ನೆಸ್ ಅದು? ಮೊನ್ನೆ ಎಷ್ಟು ಜನ ಇದ್ದರು ಆ ಕನಿಷ್ಠ ನಮಗೆ ಗೊತ್ತಿಲ್ಲ ನೋಡಿ. ಸಭೆ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ನಾವು ಬಡವರಿಗೆ ಕಾರ್ ಕೊಡ್ತಾ ಇದ್ದೇನೆ, ಕನ್ಸ್ಟ್ರಕ್ಷನ್ ವರ್ಕ್ಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಚರ್ಚ್ ಇಂಥ ಹಣ ನಮಗೆ ಬೇಕಾ? ಚರ್ಚ್ಗೆ ಊಟ ಕೊಡ್ತೇವೆ. ಚರ್ಚ್ ಹೆಸರಲ್ಲಿ ಮೋಸ ಮಾಡೋದು ಜನರು ನನಗೆ ಬಂದು ಹೇಳ್ತಾರೆ, ಅನ್ಯರು ಬಂದು ಹೇಳ್ತಾರೆ. ಕೆಲವರು ನಮ್ಮ ಸಭೆಯಲ್ಲಿ ಕೆಲವರು ಸೇರಿದ್ರು, 25,000 ಕೊಟ್ಟು ಕಲಿತೇನಂತ, ಟ್ರೇಡಿಂಗ್ ಕಲಿತೇನಂತ. ಅವ್ರಿಗೆ ಗೊತ್ತಿಲ್ಲ, ಗುರುವೇ ಝೀರೋ ಆಗಿದ್ದಾನೆ. ತೀರಾ ಕಲಿತ ಶಿಷ್ಯರು ಏನಾಗ್ತಾನಂತೆ, ಗುರುವಿನಾಗೆ ಆಗ್ತಾನಂತೆ. ಬಿ ಕೇರ್ಫುಲ್. ಹೆಚ್ಚಿಗೆ ಏನಾಗುವುದಿಲ್ಲ. ಓದಿದಿರಾ? ನಿಮ್ಮ ಒಬ್ಬನೇ ಗುರು, ಅವನು ಕರ್ದ ಜೀಸಸ್. ಇಂಥ ಟ್ರೇಡಿಂಗ್ಗೆ, ಇಂಥ ಕೆಲಸಗಳಿಗೆ, ಬೇಡವಾದ ಕೆಲಸಗಳಿಗೆ ಗುರುವಿನೊಟ್ಟಿಗೆ ಟ್ರೈನ್ ಆಗಬೇಡಿ. ಆ ಗುರುವಿನಾಗೆ ನೀವು ಆಗ್ತೀರಿ, ನಿಮ್ಮ ಜೀವಿತ ಅದೇ ರೀತಿ ಆಗ್ತದೆ ಗುರುವಿನಾಗೆ. ಕೆಲವು ಯಾರು ನನ್ನ ಮಾತನ್ನು ಕೇಳ್ತಾರೆ ಅವರಿಗೆ ನಾನು ಕನ್ವಿನ್ಸ್ ಮಾಡಿದೆ, ಅವರು ಅದನ್ನು ಬಿಟ್ಟರು. ನನಗೆ ಗೊತ್ತುಂಟು. ಕೆಲವರು ಕೇಳಿದ್ರು, ಒಂದು ಪಾಸ್ಟ್ರಿಗೆ ಜನ ಗೊತ್ತೀಯ, ಅವು ಪೂರ ನನಗೆ ಕಲಿಸ್ತಾನೆ ಕಂಪ್ಯೂಟರ್ನ ಮೇಲೆ. ನನಗೆ ಕೂತ್ಕೊಂಡು ಹಾಗೆಲ್ಲ ಅದನ್ನು ಲಿಮಿಟಲ್ಲಿ ಹಾಕಬೇಕು, ಲಿಮಿಟಲ್ಲಿ. ಅದು ಕೆಲವರು ಏನಾಗ್ತಾರೆ, ಬೆಳಿಗ್ಗೆ 10 ಗಂಟೆಗೆ ಆದಾಗ ಇಷ್ಟು ಸಿಗ್ತದೆ ಅಂತ ಕೂತ್ಕೊಳ್ಬೇಕು. ಕೆಲವರು ಟೆಂಪ್ಟಿಗೆ ಹೋಗ್ತಾರೆ, 10,000 10,000 ಹಾಕಬೇಕು ಟ್ರೇಡಿಂಗ್ಗೆ. ಟೆಂಪ್ಟೇಷನ್ಗೆ ಹೋಗಬಾರದು. ನಾನು ಹೇಳಿದ್ದೆ, ದಿಸ್ ಇಸ್ ಗ್ಯಾಂಬ್ಲಿಂಗ್. ನಾನು ನಿಮಗೆ ಪುನಃ ಹೇಳ್ತೇನೆ, ಇಂಥ ಒಂದು ಗುಪ್ತವಾದ ಟ್ರೇಡಿಂಗ್ ಮಾಡ್ತೇನಂತೆ ಇರುವುದಾದರೆ ನಾನು ಹೇಳ್ತೇನೆ, ಬೆಳಿಗ್ಗೆ ಹಾಕಿ ಸಂಜೆ ತೆಗೆಯುವಂಥದ್ದು ಗ್ಯಾಂಬ್ಲಿಂಗ್. ಅದು ನಿಮ್ಮನ್ನು ಕೊಂಡೋಗ್ತದೆ. ಬಿ ಕೇರ್ಫುಲ್. ನಿಮ್ಗೆ ಯಾವಾಗಲೂ ಗೊತ್ತಿರಲಿ, ಒಬ್ಬ ದೇವ ಸೇವಕ ಅವನಿಗೆ ಈ ನಾಲೆಜ್ ಜಾಸ್ತಿ ಕೇಳದಿದ್ರು ಸ್ಪಿರಿಚುವಲ್ ನಾಲೆಜ್ ಇದೆ ಏನಾಗ್ತದೆ ಅಂತ. ನಿಮ್ಮ ಸೆನ್ಸ್ ನಾಲೆಜಲ್ಲಿ ಹೋಗಬೇಡ್ರಿ. ಓಕೆ, ನನಗೆ ಅವನಿಗಿಂತ ಜಾಸ್ತಿ, ಪಾಸ್ಟ್ಗಿಂತ ಜಾಸ್ತಿ ಗೊತ್ತಿದೆ ಅಂತ ಎಲ್ಲರೂ ಕಳಕೊಂಡಿದ್ದಾರೆ. 20 ಇಯರ್ಸ್ನಲ್ಲಿ ಇದು ನನಗೆ ಗೊತ್ತು. ನಾನು ಚಿಕ್ಕ ಇರುವಾಗ 8ನೇ ಕ್ಲಾಸಲ್ಲಿ, ಮೊದಲು ಕೂಡ ಹೇಳಿದ್ದೇನೆ, ಗ್ಯಾಮ್ನಿಗೆ ಏನು ಹೇಳ್ತೇನೆ ನಾನು, ಸಣ್ಣ 8ನೇ ಕ್ಲಾಸಲ್ಲಿರುವಾಗ ನಮ್ಮ ಮನೆಯಲ್ಲಿ ಅಂಕಲ್ ಒಂದು ಕೋಳಿದೊಂದು ಸಾಕಿದ್ರು. ನಮಗೆ ಅಲ್ಲಿ ತಿನ್ನಲಿಕ್ಕೆ ಬಹಳ ಕಷ್ಟ. ಆಗ ನನ್ನ ಅಂಕಲ್ ಹೇಳಿದರು, ಕೋಳಿ ಸಾಕಿದಾಗ 4 ಬೀದಿಗೆ ಕೋಳಿ ತಂದು ಬಾ, ನಾನು ಕೋಳಿ ಕಟ್ಟುತ್ತೇನೆ. ಕೋಳಿ ವಿನ್ ಆದರೆ ಅದು ಸೋತ ಕೋಳಿ ಅವರಿಗೆ ಸಿಗ್ತದೆ. ನಾನು ಆಶೆಯಿಂದ ಹೋದೆ, ಇವರು ಕಟ್ಲಿ ಕೋಳಿ ಅದರ ಮಾಂಸ ತಿನ್ಬಹುದಂತ, ವಿನ್ ಆದ ಕೋಳಿ ಅದು. ಅದಕ್ಕೆ ನಾನು ಹೋದದ್ದು. ಕೋಳಿ ಇಟ್ಕೊಂಡು ಬಹಳ ಗತ್ತಲ್ಲಿ ಹೀಗೆ ಹೋದದ್ದು, 8ನೇ ಕ್ಲಾಸ್ನ ಹುಡುಗ. ಹೋಗಿ ಕೋಳಿಯಲ್ಲಿ ಎಲ್ಲರ ಮುಂದೆ ಹೀಗೆ ನಿಂತೆ,
ಎಲ್ಲ ನನ್ನ ನೋಡ್ತೇನೆ, ಈದ್ಕಿನ್ನ ಹುಡುಗಿಯ ಕೋರಿ ಬತ್ತೊಂದು ಹೋಯ್ದೆ ಅಂತ. ಅದರ ಮುಂದೆ ಒಂದು ಗತ್ತು, ಮೀಶ ಸಹ ಬರಲಿಲ್ಲ, ಕೋಳಿ ಕೈಯಲ್ಲಿದೆ. ಕಡೆಗೆ ಕೋಳಿಯನ್ನು ಸೈಡಲ್ಲಿ ಕಟ್ಟಿದೆ. ಒಂದು ಅಂಕಲ್ ಸಿಕ್ಕಿದ್ರು, ಪ್ರಾಯದವರು 70 ವರ್ಷದವರು. ಅವರ ಹತ್ರ ಕೇಳಿದೆ, ಅಂಕಲ್ ಅದಕ್ಕೆ ಕಲ್ಲರ್ ಎಲ್ಲ ಉಂಟಲ್ಲ, ಕಲ್ಲರ್ ನನಗೆ ಸ್ವಲ್ಪ ಗೈಡ್ ಮಾಡ್ತೀರಾ ಅಂತ ಕೇಳಿದೆ. ಗೈಡ್ ಮಾಡ್ತೀರಾ ಅಂತ. ಅದಕ್ಕೆ ಹೇಳಿದ್ರು, ಈ ಹೊಸತಾ ನೀವು ಫಸ್ಟ್ ಟೈಮ್ ಬರೋದಾ? ಹೌದು, ನಾನು ಫಸ್ಟ್ ಟೈಮ್ ಬರೋದು, ನನಗೆ ಇದರ ಬಗ್ಗೆ ಏನು ನಾಲೆಜ್ ಇಲ್ಲ, ನನಗೆ ಇದನ್ನು ಸ್ವಲ್ಪ ಕಲಿಸಿ, ಯಾವ ಕಲ್ಲರಿಗೆ ಯಾವ ಕಲ್ಲರ್ ಕಟ್ಟಿದ್ರೆ ವಿನ್ ಆಗ್ತದೆ. ನೀವು ಹಿರಿಯರು, ಮುಂಡಾಸ್ ಕಟ್ಟಿದ್ದಾರೆ, ಬಾಲ್ ಒಂದು ಇಲ್ಲಿ ಹಾಕಿದ್ದಾರೆ. ಅವರಿಗೆ ಹೇಳಿದ್ರು, ನೋಡು ಮಗ, ಇವತ್ತು ನೀನು ಯಾವುದಕ್ಕೆ ಹೇಳ್ತಿ ನೋಡು ಅದಕ್ಕೆ ಕಟ್ಟುವ ಅಂತ ಹೇಳಿದ್ರು. ನೋ ಅಂಕಲ್, ನಾನು ಫಸ್ಟ್ ಟೈಮ್ ಬರೋದು, ನನಗೆ ಇದು ಗೊತ್ತಿಲ್ಲ. ಸುಮ್ಮನೆ ಇರಲಿ, ನಾನು ಹೇಳ್ತೇನೆ ಕೇಳು, ನೀನು ಯಾವುದಕ್ಕೆ ಕಟ್ಟುವ ಅಂತ ಹೇಳ್ತೀನಿ. ಅಲ್ಲಿ 2 ಬಾಲ್ ಕಟ್ತಾ ಇದ್ದಾರೆ. ನಾನು ಹೇಳಿದೆ, ಅಂಕಲ್ ಅದಕ್ಕೆ ಕಟ್ಟುವ ಅಂತ ಹೇಳಿದೆ. ನಾನೊಂದು 10 ರೂಪಾಯಿ ಕಟ್ಟಿದೆ ಫಸ್ಟ್ ಟೈಮ್ ನಾನು ಜೀವಮಾನದಲ್ಲಿ, 10 rupees. ಅವರೊಂದು 50-100 ಕಟ್ಟಿದ್ರು, ವಿನ್ ಆಯಿತು. ನನಗೆ 10 ರೂಪಾಯಿ ಎಕ್ಸ್ಟ್ರಾ ಸಿಕ್ಕಿದ್ದು. 10 ರೂಪಾಯಿ ಇಲ್ಲಿ ಇಟ್ಟೆ, ಇನ್ನು ಅದು ಇರಲಿ, ಇದು ಸೇಫ್, ಇನ್ನು ಏನಾದರೂ ಇದರಲ್ಲಿ. ಪುನಃ ಅಂಕಲ್ ಇದು ನನ್ನದಾಯಿತು ಟರ್ಮ್, ಈಗ ನೀವು ಹೇಳಿ ಅಂತ ಹೇಳಿದೆ. ಅದಕ್ಕೆ ಅಂಕಲ್ ಹೇಳಿದರು, ಇಲ್ಲ ನೀನು ಹೇಳು ಅಂತ ಹೇಳಿದರು. ನಾನು ಪುನಃ ಕಟ್ಟಿ, ನನ್ನಿದೆ ಅದು ಆಗ್ಬೋದು ಅಂಕಲ್ ಅಂತ ಹೇಳಿದೆ. ನನಗೆ ಗೊತ್ತಿಲ್ಲ, ಕೋಳಿ ಸ್ವಲ್ಪ ಗಟ್ಟಿ ಮುಟ್ಟಿದ್ದದು ನೋಡಿ, ನಮಗೆ ಕಲ್ಲರ್ ಏನು ಗೊತ್ತಿಲ್ಲ ಅಲ್ವಾ. ಕಟ್ಟಿದೆವು, 2 ಸರಿ ವಿನ್ ಆಯಿತು, 3 ಸರಿ ವಿನ್ ಆಯಿತು, 4 ಸರಿ ವಿನ್ ಆಯಿತು, 5 ಸರಿ ವಿನ್ ಆಯಿತು. ವಿನ್ ಆಗುವಾಗ ಅಂಕಲ್ ಬಾರಿನ ಒಳಗೆ ಕರ್ಕೊಂಡು ಹೋದ್ರು ನನ್ನನ್ನು. ಅವರೊಂದು ಬಿಯರ್ ತಗೊಂಡರು, ನನಗೆ ಒಂದು ಸಾಫ್ಟ್ ಡ್ರಿಂಕ್ಸ್ ಕೊಟ್ಟರು. ತಗೊಂಡು ಈಗ ಗ್ಲಾಸಲ್ಲಿ ಹಾಕಿ ಹೇಳಿದರು, ಮಗ ಇಲ್ಲಿ ಕೇಳು, ಇನ್ನು ಮುಂದೆ ಇದಕ್ಕೆ ಬರಬಾರದು. ಇವರಿಗೆ ಅಂತ ಇದ್ರು. ಇನ್ನು ಇದಕ್ಕೆ ಬರಬಾರದು. ಯಾಕೆ ಅಂತ ಕೇಳಿದೆ. ನೋಡು, ಸುಮಾರು ದಿನದಿಂದ ನನ್ನ ಎಲ್ಲ ಹಣ ಹೋಗಿತ್ತು, ನೀನು ಹೊಸಬ ಅಲ್ವಾ. ಈ ಹೊಸಬರಿಗೆ ಏನಾಗ್ತದೆ ಅಂತ ಹೇಳಿದರೆ ಅದು ಸಿಗ್ತದೆ. ಯಾಕೆ? ಅವರಿಗೆ ಟೆಂಪ್ಟೇಷನ್ಗೆ, ಶೋಧನೆಗೆ ಹಾಕಲಿಕ್ಕೆ. ಅವ್ರು ಹೇಳಿದರು, ಇದರಿಂದ ಎಷ್ಟೋ ಮಂದಿ ಮನೆ ಕಳಕೊಂಡಿದ್ದಾರೆ, ಎಷ್ಟೋ ಮಂದಿ ಹಣ ಕಳಕೊಂಡಿದ್ದಾರೆ. ಅವರು ಹೇಳುವುದು ಸ್ಟಿಲ್ ಅವರು ಬಿಡಲಿಲ್ಲ. ಬಿಡಲಿಲ್ಲ ಆದರೂ ನನಗೊಂದು ಅಡ್ವೈಸ್ ಕೊಡ್ತಾ ಇದ್ದಾರೆ ಅದರ ನಡುವಿನಲ್ಲಿ. ಇವತ್ತು ನೀನು ಫಸ್ಟ್ ಟೈಮ್ ಬರುವುದು ಅಂತ ಹೇಳಿದೆ ಅಲ್ಲ, ಅದಕ್ಕೋಸ್ಕರ ನಾನು ಹೇಳಿದೆ ಕಲ್ಲರೆಲ್ಲ ಸೈಡಿಗೆ ಇಡುವ, ನೀನು ಯಾವುದಕ್ಕೆ ಹೇಳ್ತಿ ಅದಕ್ಕೆ ಕಟ್ಟುವ ಅಂತ ಹೇಳಿದೆ. ಅದಕ್ಕೆ ಸುಮಾರು ದಿನದಿಂದ ನನ್ನ ಹಣ ಹೋಗಿತ್ತು, ಇವತ್ತೆಲ್ಲ ಹಣ ಬಂತು. ನಿನಗೆ ಇವತ್ತು ಸಿಕ್ಕಿತ್ತಲ್ಲ, ಇನ್ನು ಮುಂದೆ ಇದಕ್ಕೆ ಬರಬೇಡ. ಅವರು ಹೇಳಿದ ಒಂದು ಅಡ್ವೈಸ್ ಮಾತನ್ನು ನಾನು ಕೇಳಿದೆ ಮತ್ತು ಯಾವತ್ತೂ ನಾನು ಹೋಗಲಿಲ್ಲ. ಮನಿ ಈಸ್ ಎ ಸ್ಪಿರಿಟ್. ಹಣ ಎಂಬುವಂಥದ್ದು ಆತ್ಮ. ಹಣ ಎಂಬುವಂಥದ್ದು ಆತ್ಮ. ಇಟ್ ಇಸ್ ಸ್ಪಿರಿಟ್. ಅದು ಕೇವಲ ಡಿಜಿಟಲ್ ಅಲ್ಲ, ಕೇವಲ ನೋಟ್ ಅಲ್ಲ, ಅದರ ಹಿಂದೆ ಸ್ಪಿರಿಟ್ ಇದೆ, ಆತ್ಮ. ನಿನ್ನನ್ನು ಅಡಿಕ್ಷನ್ ಹಾಕುವುದಕ್ಕೋಸ್ಕರ ಆ ಆತ್ಮ ಏನು ಮಾಡ್ತಾ ಅಂತ ಹೇಳಿದ್ರೆ ನಿನಗೆ ಸಿಗುವ ಹಾಗೆ ಮಾಡುತ್ತದೆ ಫಸ್ಟ್. ಅದಕ್ಕೋಸ್ಕರ ಟ್ರೇಡಿಂಗ್ ಅಲ್ಲಿ ಹಾಕಿದಾಗ ಇವರು ಎನಿಸ್ತಾರೆ, ಫಸ್ಟ್ ಟೈಮ್ ಟ್ರೇಡಿಂಗ್ ಅಲ್ಲಿ ಹಾಕಿದಾಗ ಒಂದು 4-5 ಸರ್ತಿ 10 ಸರ್ತಿ ಸಿಕ್ಕಿದಾಗ ಅವರು ಹೇಳ್ತಾರೆ, ನಾನು ಯಾವತ್ತೂ ಫೇಲ್ ಆಗಲಿಲ್ಲ ಅಂತ. ನಾನು ಸಹ ಕೋಳಿಗೆ ದೂದು ಕಟ್ಟಿದಾಗ ಫೇಲ್ ಆಗಲಿಲ್ಲ. ಒಮ್ಮೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಮತ್ತೆ ಇಡೀ ರಾತ್ರಿ ನಿದ್ರೆ ಬರುವುದಿಲ್ಲ. ಬೆಳಗ್ಗೆ ಯಾವಾಗ ಆಗ್ತದೆ, ಯಾವಾಗ ಹಾಕುವುದು. ಅಲ್ಲಿಂದ 1 ಲಕ್ಷ, 10 ಲಕ್ಷ, 1 ಕೋಟಿ, 2 ಕೋಟಿ. ನಾನು 1 ಕೋಟಿಗೆ 10 ಲಕ್ಷ ತಿಂಗಳಿಗೆ ಕೊಡ್ತೇನೆ ಅಂತ ಹೇಳಿ 1 ಕೋಟಿ. ಅಲ್ಲಿ ಏಜೆಂಟರು ಸ್ಟಾರ್ಟ್ ಆದರು. ಅವರಿಗೆ ವಿಷಯನೇ ಗೊತ್ತಿಲ್ಲ ಏಜೆಂಟ್ಗಳಿಗೆ. ನಡುವಿನಲ್ಲಿ 5% ಕಮಿಷನ್ ಸಿಗ್ತದಲ್ವ. ಯಾರದ್ದು ಬಂಗಾರ ಅಡವಿಟ್ಟು, ಯಾರದ್ದು ಸಾಲ ತೆಗೆದುಕೊಂಡು ನನಗೊಂದು 1000ಕ್ಕೆ
1,00,000ಕ್ಕೆ ಒಂದು 10,000 ಸಿಕ್ಕಿದ್ರೆ ಒಳ್ಳೇದಲ್ಲ, ನನ್ನ ಮನೆಯ ಕಷ್ಟ ಹೋಗ್ಬೋದು, ಸಮಸ್ಯೆ ಹೋಗ್ಬೋದು ಅಂತ ಎಲ್ಲರೂ ಹಾಕಿದ್ರು. ನಾನು ಅವರಿಗೆ ಮೊನ್ನೆ ಬಂದು ಸಮಜಾಯಿಸ್ತಾ ಇದ್ದೇನೆ. ಮಂಗಳವಾರ ನನಗೆ ಮೀಟ್ ಆಗ್ಲಿಕ್ಕೆ ಬಂದ್ದಾರೆ. ನೋ, ಯಾರು? ಡಾಕ್ಟರ್ಸ್ಗಳು, IT ಫೀಲ್ಡಲ್ಲಿರುವವರು, ಎಜುಕೇಟೆಡ್. ನನಗೆ ಎಜುಕೇಟೆಡ್ ಇಲ್ಲ. ಆ ಕೂಲಿ ಕೆಲಸ ಮಾಡಿ ಅವರು ಆರಾಮವಾಗಿ ಜೀವಿಸ್ತಾರೆ. ಅವರು ನೋ ಈಸ್ ಎ ಮಾಸ್ಟರ್ ಟ್ರೇಡರ್ ಅಂತ ನನಗೆ ಹೇಳ್ತಾನೆ. ಅವನು ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತದೆ ಮುಂದೇನಂದ್ರೆ ಹೇಳ್ತೇನೆ. ನಾನು ಏನು ಹೇಳಿದ್ದೇನೆ ಮೊದಲು ಅದೇ ಸಂಗತಿ ಆಗಿದೆ. ಅದಕ್ಕೋಸ್ಕರ ನಾನು ಶನಿವಾರ ಎದ್ದು ಮಾತಾಡಿದ್ದು. ಇದು ಆಗ್ತದಂತ ನನಗೆ ಗೊತ್ತಿತ್ತು. ನಿಮ್ಗೆ ಆದ ನಂತರ ಶಾಕ್ ಆಗುವುದಲ್ಲ. ಏನು ಮಾತಾಡಿದ್ದೇನೆ, ಮಾರ್ಕ್ ದಿಸ್ ವರ್ಡ್. ಡೋಂಟ್ ಪ್ಲೇ ಅಗೇನ್ಸ್ಟ್ ದ ಚರ್ಚ್. ಚರ್ಚಿನ ಒಟ್ಟಿಗೆ ಪ್ಲೇ ಆಡಬೇಡ್ರಿ. ಒಬ್ಬ ಇವ್ಯಾಂಜಲಿಸ್ಟ್ ಇದ್ದ, ದೊಡ್ಡ ಇವ್ಯಾಂಜಲಿಸ್ಟ್. ಅವನ ಮೂಲಕ ಅನೇಕ ಸೈನ್ಸ್, ವಂಡರ್ಸ್, ಮಿರಕಲ್ಗಳಾದವು, ಅನೇಕ ಅದ್ಭುತಗಳಾದವು, ದೊಡ್ಡ ದೊಡ್ಡ ಕ್ರೂಸೆಗಳನ್ನು ಮಾಡಿದ. ಕಡೆಗೆ ಅವನು ಸಭೆಗೆ ಹೋಗಿ ಒಂದು ಸ್ಪಿರಿಚುವಲ್ ಅಥಾರಿಟಿಯ ಕೆಳಗೆ ಇದ್ದ ಜನರಿಗೆ, ಅವರಿಗೆ ಅಥಾರಿಟಿ ಏನಿಲ್ಲ. ನಮಗೆ ಒಬ್ಬನೇ ಅಥಾರಿಟಿ, ಜೀಸಸ್. ಮಿಸ್ಗೈಡ್ ಮಾಡಿದ. ಕೆನಿತಿಗೆನಿಗೆ ದೇವರು ಹೇಳಿದ್ರು, ಇವನು 1 ವರ್ಷ ಕೊಡ್ತೇನೆ, 1 ವರ್ಷದಲ್ಲಿ ಇವನು ರಿಪೆಂಟ್ ಆಗುವುದಿಲ್ಲ ಅಂತ ಹೇಳಿದ್ರೆ, ಅವನಿಗೆ ವಿರುದ್ಧವಾಗಿ ವೈಯಕ್ತಿಕವಾಗಿ ತಪ್ಪು ಮಾಡಿದರೆ ದಟ್ ಇಸ್ ಡಿಫರೆಂಟ್. ಬಟ್ ಇವನು ಸಭೆಗೆ ಕೈ ಹಾಕ್ತಾ ಇದ್ದಾನೆ. ಡೋಂಟ್ ಟಚ್ ದ ಹೌಸ್ ಆಫ್ ಗಾಡ್. ಕೆನಿತಿಗೆ ದೇವರು ಹೇಳಿದ್ರು, ಇವನು ಸಾಯ್ತಾನೆ, ರಿಪೆಂಟ್ ಆಗುವುದಿಲ್ಲ ಅಂತ ಹೇಳಿದ್ರೆ. 1 ವರ್ಷದಲ್ಲಿ ಸತ್ತು ಹೋದ. ಎಲ್ಲರೂ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂತ ಹೇಳಿದ್ರೆ, ಸ್ವಸ್ಥತೆ ಎಲ್ಲರಿಗೋಸ್ಕರ ಅಲ್ಲ. ಯಾಕಂದ್ರೆ ಇವನ ಮೂಲಕ ದೊಡ್ಡ ದೊಡ್ಡ ಅದ್ಭುತಗಳಾದವು, ದೊಡ್ಡ ದೊಡ್ಡ ಮಿರಕಲ್ಗಳಾದವು. ಇವನು ಯಾಕೆ ಸತ್ತ? ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ ಯಾಕೆ ಸತ್ತ ಅಂತ, ಗೊತ್ತಿಲ್ಲ. ಎಲ್ಲರೂ ಹೇಳಿದ್ರು, ಎಲ್ಲರೂ ಮಾತಾಡಿದ್ರು, ಸ್ವಸ್ಥತೆ ಹಾಗಾದ್ರೆ ಸ್ವಸ್ಥತೆ ಆಗುದಾದ್ರೆ ಅವನು ಯಾಕೆ ಸತ್ತ ಅಂತ. ಅದು ಅವನ ವೈಯಕ್ತಿಕ ಜೀವಿತವನ್ನು ಹೇಗೆ ನೀನು ದೇವರೊಟ್ಟಿಗೆ ರಿಲೇಶನ್ಶಿಪ್ ಇಟ್ಟಿದ್ದಿ, ಹೇಗೆ ರಿಲೇಶನ್ಶಿಪ್ ಇಟ್ಟಿದ್ದಿ, ಹೇಗೆ ನೀನು ದೇವರೊಟ್ಟಿಗೆ ಸಂಬಂಧ ಇಟ್ಟಿದ್ದಿ. ಡೋಂಟ್ ಪ್ಲೇ ಇನ್ ದ ಚರ್ಚ್. ಸಭೆಯನ್ನು ಕೇವಲವಾಗಿ ತೆಗೆದುಕೊಳ್ಬೇಡ್ರಿ. ಒಂದು ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೆ ಇರುತ್ತವೆ. ನೀವು ಪ್ರತಿಯೊಬ್ಬರು ಏನಾಗಿದ್ದೀರಿ? ಒಬ್ಬೊಬ್ಬ ಬಾರ್ನ್ ಅಗೇನ್ ಆದ ವಿಶ್ವಾಸಿ ನೀವು ಪಾತ್ರೆಗಳಾಗಿದ್ದೀರಿ. ಯು ಆರ್ ದ ವೆಸಲ್ ಆಫ್ ಗಾಡ್. ಯಾಕೆ ನೀವು ಪಾತ್ರೆಗಳಾಗಿದ್ದೀರಿ? ಇನ್ನೊಬ್ಬರಿಗೆ ಸರ್ವ್ ಮಾಡಲಿಕ್ಕೆ. ಮನೆಯಲ್ಲಿ ಪಾತ್ರೆಗಳು ಯಾಕಿರ್ತದೆ? ಗ್ಲಾಸ್ ಯಾಕಿರ್ತದೆ? ಇನ್ನೊಬ್ಬರಿಗೆ ಸೇವಿಸಲಿಕ್ಕೆ, ಕೊಡ್ಲಿಕ್ಕೆ. ಮನೆಯಲ್ಲಿ ನಾಯಿ ಪಾತ್ರೆಗಳಿರ್ತವೆ, ಭಿಕ್ಷೆಯ ಪಾತ್ರೆಗಳಿರ್ತವೆ. ಯಾವ ಪಾತ್ರೆ ಆಗಿದ್ದೀನಿ? ನೀಡಿ ವೆಸಲ್ಲ, ಸಪ್ಲೈಯಿಂಗ್ ವೆಸಲ್ಲ. ಒಬ್ಬನು ಅಲ್ಲಿ ಬರೆಯಲ್ಪಟ್ಟಿದೆ, ಮುಂದೆ ಬರೆಯಲ್ಪಟ್ಟಿದೆ 21ನೇ ವಚನ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿ ಇರುವನು. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡ್ರೆ. ಹೇಗೆ ಶುದ್ಧ ಮಾಡಿದ್ದು? ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳಿಂದ ನೀವು ಶುದ್ಧರಾಗಿದ್ದೀರಿ. ದೇವರ ವಾಕ್ಯವನ್ನು ನಿಮ್ಮನ್ನು ಶುದ್ಧೀಕರಿಸುತ್ತದೆ. ಯು ವಿಲ್ ಬಿ ಎ ಹಾನರಬಲ್ ವೆಸಲ್, ನಾಟ್ ಎ ಡಿಸಾನರಬಲ್ ವೆಸಲ್. ಹಾನರಬಲ್ ವೆಸಲ್, ದಟ್ ಈಸ್ ಯುವರ್ ಚಾಯ್ಸ್. ನೀನು ಯಾವ ಪಾತ್ರೆ ಆಗಬೇಕು ಅದು ನಿನ್ನ ಮೇಲೆ ಇರುವುದು, ಅದು ದೇವರ ಮೇಲೆ ಇರುವುದಲ್ಲ. ಅದು ನಿನ್ನ ತೀರ್ಮಾನ, ನಿನ್ನ ಡಿಸಿಷನ್. ಯಾವ ಪಾತ್ರೆಯಾಗಿ ನೀನು ಉಪಯೋಗಿಸಲ್ಪಡಬೇಕು. ಹಲೋ,
ಇದ್ದೀರಾ ಇಲ್ಲಿ? ನಿಮ್ಮ ಡಿಸಿಷನ್. ಆದ್ದರಿಂದ ಬಿ ಕೇರ್ಫುಲ್. ಯಾರನ್ನು ನೀವು ಫಾಲೋ ಮಾಡಬೇಕು, ಯಾರನ್ನು ಫಾಲೋ ಮಾಡಬಾರದು. ಒಬ್ಬ ವ್ಯಕ್ತಿ ಸಭೆಗೆ ವಿರುದ್ಧವಾಗಿ ಮಾತಾಡ್ತಾನೆ, ಸಭೆ ವಿರುದ್ಧವಾಗಿ, ಅವನೊಟ್ಟಿಗೆ ಜಾಸ್ತಿ ಸಮಯ ಕಳೀಬೇಡ್ರಿ. ಡೋಂಟ್ ಸ್ಪೆಂಡ್ ಟೈಮ್ ವಿತ್ ಹಿಮ್. ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮಗೆ ಕತ್ತಲೆ ಬಂದದ್ದು, ನಿಮಗೆ ಅದೇ ಮೂರ್ಖತನ ಬಂದದ್ದು ಗೊತ್ತಾಗುವುದಿಲ್ಲ. ಕ್ರಿಸ್ತನು ಸಭೆಗೋಸ್ಕರ ಬರುತ್ತಾನೆ. ಸುಕ್ಕು ಕಳಂಕ ಮಚ್ಚೆ ಇಲ್ಲದ ಮಹಿಮೆಯುಳ್ಳ ಪ್ರಭಾವವುಳ್ಳ ಸಭೆಗೋಸ್ಕರ ಬರುತ್ತಾನೆ. ಯಾಕೆ? ಕಡೆಯ ದಿನದಲ್ಲಿ ಒಂದು ಸೈನ್ ಏನಂತ ಹೇಳಿದ್ರೆ, ಅಧರ್ಮವು ಹೆಚ್ಚಾಗಿರುವುದರಿಂದ ಅನೇಕರ ಪ್ರೀತಿಯು ತಣ್ಣಗಾಗುವುದು. ಪ್ರೀತಿ ತಣ್ಣಗಾಗುವುದಂದ್ರೆ ಏನು? ಪೀಪಲ್ ವಿಲ್ ಬಿಕಮ್ ವರ್ಲ್ಡ್ಲಿ. ಪ್ರಾಪಂಚಿಕರಾಗುತ್ತಾರೆ, ಪ್ರಾಪಂಚಿಕರಾಗಿ ಡಿಸರ್ವ್ ಮಾಡುತ್ತಾರೆ, ಪ್ರಾಪಂಚಿಕರಾಗಿ ಮಾತಾಡುತ್ತಾರೆ. ಯಾಕೆ? ಇದು ಸೈನ್. ಅವರು ಸ್ಪಿರಿಚುವಲ್ ಸಂಗತಿಗಳನ್ನು, ಆತ್ಮಿಕ ಸಂಗತಿಗಳನ್ನು ಗ್ರಹಿಸುವುದಿಲ್ಲ. ಅದರಿಂದ ದೇವರ ವಾಕ್ಯ ಬರುವಾಗ ಕ್ವಿಕ್ ಆಗಿ ನಿಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳ್ರಿ. ಬಿ ಸೆನ್ಸಿಟಿವ್, ಬಿ ಸೆನ್ಸಿಟಿವ್. ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಾರ್ಮಲ್ ಆಗಿ ಹೋಗ್ತದೆ. ವಾಕ್ಯ ಕೇಳ್ತೀರಿ, ಅದನ್ನು ವಾಕ್ಯ ಆಕ್ಟ್ ಮಾಡೋದಿಲ್ಲ, ರೆಸ್ಪಾನ್ಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹೃದಯ ಕಠಿಣ ಆಗ್ತದೆ. ಒಂದು ದವ್ವ ಒಂದು ಮನೆಯನ್ನು ಬಿಟ್ಟು ಹೋಗ್ತದೆ, ನೀರಿಲ್ಲದ ಸ್ಥಳಗಳಿಗೆ ಹೋಗ್ತದೆ, ಹಿಂತಿರುಗುತ್ತದೆ. ಗುಡಿಸಿ ಅಲಂಕರಿಸಿ ಡೆಕೋರೇಷನ್ ಮಾಡಿದನ್ನು ನೋಡಿ ತನಗಿಂತ ಕೆಟ್ಟವುಗಳಾದ 7 ದವ್ವಗಳನ್ನು ತಂದು ಬರುತ್ತದೆ. ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕಠಿಣವಾಗುವುದು. ಹಾರ್ಡ್ ಅಂದರೆ ಮನೆ ಗುಡಿಸಿ ಅಲಂಕರಿಸಿ ಒಕ್ಕಲಿಲ್ಲದು. ಹಾಗಾದರೆ ನಮ್ಮ ಹೃದಯದಲ್ಲಿ ಒಕ್ಕಲು ಯಾವುದು ಹಾಕಬೇಕು? ದೇವರ ವಾಕ್ಯ. ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡ್ರಿ, ಬುದ್ಧಿ ಹೇಳ್ರಿ. ಕರ್ತನ ಕೃಪೆಯನ್ನು ನೆನೆಸಿಕೊಂಡು, ಕರ್ತನ ಪ್ರೀತಿಯನ್ನು ನೆನೆಸಿಕೊಂಡು, ಕರ್ತನ ಕರುಣೆ, ಕರ್ತನ ತ್ಯಾಗವನ್ನು ನೆನೆಸಿಕೊಂಡು, ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯದಲ್ಲಿ ಆತನಿಗೆ ಗಾನ ಮಾಡ್ರಿ. ದೇವರ ವಾಕ್ಯವನ್ನು ಪ್ರೀತಿಸ್ತಾದರೆ ಸಾಂಗ್ಗಳು, ಸಂಗೀತಗಳು ನಿಮ್ಮ ಒಳಗಿಂದ ಹುಟ್ಟುತ್ತವೆ. ಯು ವಿಲ್ ರಿಜಾಯ್ಸ್. ನೀವು ಸಭೆಗೆ ಬಂದು ಅಲ್ಲಿ ಕಬ್ಬಿಣದ ರಾಡ್ ಆಗಿ ನೀವು ನಿಂತ್ಕೊಂಡು ಸ್ಟೇಜ್ ಮೇಲೆ ನೋಡುವುದಿಲ್ಲ. ಬಬಲಣ್ಣ ಹೇಗೆ, ಗಿಟಾರ್ ಹೇಗೆ, ಯಾರು ಆಡ್ತಾರಂತ. ನೀನು ಪ್ರೇಕ್ಷಕನಾಗಿ ಬಂದದ್ದಲ್ಲ, ಆರಾಧಕನಾಗಿ ಇಲ್ಲಿ ಬಂದದ್ದು. ಹಲ್ಲೆಲೂಯಾ. ಪ್ರೇಕ್ಷಕರಾಗಬೇಡ್ರಿ, ಅದು ಕ್ಲಬ್ಗಳಲ್ಲಿ. ಸಭೆಗೆ ಬರುವಾಗ ಸಭೆಯಲ್ಲಿ ಇನ್ವಾಲ್ವ್ ಆಗಿರಿ. ಚರ್ಚ್ ಈಸ್, ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಬದುಕುತ್ತಾನೆ. ಕೆಲವೊಮ್ಮೆ ನಿಮಗೆ ಫೀಲ್ ಆಗಲಿಕ್ಕಿಲ್ಲ, ಕೈ ಎತ್ತಲಿಕ್ಕೆ ಫೀಲ್ ಆಗಲಿಕ್ಕಿಲ್ಲ. ಯಾಕಂದ್ರೆ ಬೇಡ ಅಂತ ಆಗ್ತದೆ, ಫೀಲ್ ಆಗುದಿಲ್ಲ. ನೋ, ಬೈ ಫೇತ್ ಅಲ್ಲಿ ನಾವು ಕೈ ಎತ್ತುವವರು. ಫೇತ್ ಅನ್ನು ಆಕ್ಟ್ ಮಾಡುವಾಗ ದೆನ್ ಯು ವಿಲ್ ರಿಸೀವ್ ದ ಫೀಲಿಂಗ್. ಡೋಂಟ್ ವೇಟ್ ಫಾರ್ ಫೀಲಿಂಗ್ಸ್. ಫೀಲಿಂಗ್ಗೋಸ್ಕರ ಕಾಯ್ಬೇಡ್ರಿ. ಫೇತ್ ಅಲ್ಲಿ ಆರಾಧನೆ ಮಾಡ್ರಿ, ಫೇತ್ ಅಲ್ಲಿ ಟಂಗ್ಸ್ ಅಲ್ಲಿ ಮಾತಾಡ್ರಿ, ಫೇತ್ ಅಲ್ಲಿ ಕೈಗಳನ್ನು ಎತ್ತಿರಿ. ದೆನ್ ಯು ವಿಲ್ ಫೀಲ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಯನ್ನು ಅನುಭವಿಸ್ತೀರಿ, ಆರೋಗ್ಯವನ್ನು ಅನುಭವಿಸ್ತೀರಿ. ಯೇಸು ಸ್ವಾಮಿ ಹೇಳಿದ, ನಂಬಿದರೆ ನೀನು ದೇವರ ಮಹಿಮೆಯನ್ನು ಕಾಣುವನಾಗಿದೆ. ಹಲೋ, ಕೇಳ್ತಾ ಇದ್ದೀರಾ? ನಾವು ಮೂಡಿನಲ್ಲಿ ನಡೆಯುವವರಲ್ಲ. ಅಷ್ಟೇ, ನನಗೆ ಇವತ್ತು ಸಭೆಗೆ ಹೋಗಲಿಕ್ಕೆ ಮೂಡ್ ಆಗುವುದಿಲ್ಲ. ನೋ, ನೀನು ಡಿಸೈಡ್ ಮಾಡಿ ಬಂದಿದ್ದಿ. ನೀವು ಕೆಲಸಕ್ಕೆ ಹೋಗ್ತೀರಿ, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತೀರಿ. ಇವತ್ತು ನನಗೆ ಮೂಡಿಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಳ್ತೀರಾ? ಬೆಳಿಗ್ಗೆ 4-5 ಗಂಟೆಗೆ ಎಬ್ಬಿಸ್ತೀರಿ. ಯಾಕೆ? 7 ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಕೆಲವು ಕಡೆಯಲ್ಲಿ 9 ಗಂಟೆ, ಕೆಲವು ಕಡೆ 8 ಗಂಟೆಗೆ. 10 ಗಂಟೆವರೆಗೆ ಮಲಗುವ ಮಗುವಿಗೆ ಕೂಡ 5 ಗಂಟೆಗೆ ಎಬ್ಬಿಸ್ತೀರಿ. ಮಗು 7 ಅಂತ. ಕೆಲಸಕ್ಕೆ ಹೋಗ್ಲಿಕ್ಕೆ ಅಂತ ಹೇಳ್ತಿರುವಾಗ ನನಗೆ ಇವತ್ತು ಮೂಡಿಲ್ಲ ಅಂತ ಹೇಳ್ತೀರಾ? ಕೆಲಸಕ್ಕೆ ಹೋಗ್ಲಿಕ್ಕೆ ಇದೆ ಅಂತ ಹೇಳ್ತಿರುವಾಗ ಡಿಸೈಡ್ ಮಾಡ್ತೀರಿ, ಹೇಳ್ತೀರಿ, ತಲೆ ನೋವಿದ್ದರು ಏನಾದ್ರೂ ಮ್ಯಾನೇಜ್ ಮಾಡ್ತೀರಿ, ಐ ಆಮ್ ಹೀಲ್ಡ್ ಅಂತ ಹೇಳ್ತೀರಿ, ಚುರುಕಾಗ್ತೀರಿ, ಕೆಲಸಕ್ಕೆ ಹೋಗ್ತೀರಿ. ಯಾಕೆ? ಇಲ್ಲ, ಬಾಸ್ ಕೇಳ್ತಾನೆ, ದಯ ಬೈಜ 2 ದಿನ ಬರುವುದಿಲ್ಲ ಅಂತ ಮನೆಯಲ್ಲಿ ಕೂತ್ಕೊ ಅಂತ ಹೇಳ್ತಾನೆ. ಸಭೆಗೆ ಬರುವಾಗ 1 ದಿನ ರಜೆ ಉಪ್ಪುನೇ, ಆನ್ಲೈನ್ ಹಿಡಿದು ಕಡ್ಲೆ ತಿಂದು. ಕೆಲವರು ಜೆನ್ಯೂನ್ಲಿ, ಕೆಲವರಿಗೆ ಬರಲಿಕ್ಕೆ ಎಷ್ಟೋ ಬಸ್ ಹಿಡಿದು ಬರಬೇಕು.
ದೇವರು ಎಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಾನೆ. ವೆಹಿಕಲ್ ಅನ್ನು ಕೊಟ್ಟಿದ್ದಾನೆ, ಎಲ್ಲವನ್ನು ಕೊಟ್ಟಿದ್ದಾನೆ. ಬೇರೆ ಬೇರೆ ಆಲೋಚನೆಗಳು ಬರ್ತವೆ, ಪೆಟ್ರೋಲ್ ಖರ್ಚಾಗುವಂಥದ್ದು. ಇವರಿಗೆ ಗೊತ್ತಿಲ್ಲ, ದೇವರಿಗೋಸ್ಕರ ನೀವು ಸಕ್ರಿಫೈಸ್ ಮಾಡಿದ್ರೆ ದೇವರು ಲೀಟರ್ ಕಟ್ಟರೆ ಪೆಟ್ರೋಲ್ ನಿಮಗೆ ಕೊಡ್ತಾನಂತ. ರೈಟ್? ಎಸ್. ಹಳೆಯ ಬಟ್ಟೆಯನ್ನು ಹಾಕಿಕೊಂಡು ಬರುವುದು ಎಲ್ಲಿ? ಮಾರ್ಕೆಟಿಗೆ ಹೋದ ಹಾಗೆ. ಸಭೆಗೆ ಬರುವಾಗ ಒಳ್ಳೆಯ ಗೌರವದಿಂದ ಬೆಸ್ಟ್ ಬಟ್ಟೆಯನ್ನು ಹಾಕಿರಿ. ಯಾವ ನೀವು ಬೆಸ್ಟ್ ಬಟ್ಟೆಯನ್ನು ಒಳಗಿಟ್ಟಿದ್ದೀರಿ ಅದನ್ನು ಹೊರಗೆ ತೆಗೀರಿ, ಹಾಕಿರಿ. ದೇವರು 10 ಬಟ್ಟೆಗಳನ್ನು ಕೊಡ್ತಾನೆ ದೇವರಿಗೋಸ್ಕರ ನೀವು ಒಳ್ಳೆ ಬಟ್ಟೆಯನ್ನು ಹಾಕಿದಾಗ. ಹೌದು, ನೀವು ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನೇ ಮಾಡಿದ್ರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡ್ರಿ. ಡೂ ಇಟ್ ಫಾರ್ ಗಾಡ್. ದೇವರಿಗೋಸ್ಕರ ಮಾಡ್ರಿ. ಸಭೆಯಲ್ಲಿ ಬಂದು ಕೂರ್ಬೇಡ್ರಿ, ಹೇಳಿರಿ ಫೈತಲ್ಲಿ. ವಾಕ್ಯವನ್ನು ಕೇಳಿದಾಗ ನಿಮ್ಗೆ ಏನಾಗ್ತದೆ? ವಾಕ್ಯ ನಿಮ್ಮ ಆತ್ಮವನ್ನು ಎಬ್ಬಿಸ್ತದೆ. ಹೇಳಿ, ಚುರುಕಾಗಿರಿ. ಕೇವಲ ಸೌಂಡ್ ಕೇಳಿ ಮನೆಗೆ ಹೋಗ್ಬೇಡ್ರಿ. ಓಕೆ, ಒಂದು ವಾರಕ್ಕೆ ಏನು ಬೇಕು ದೇವರು ಮಾತಾಡುತ್ತಾನೆ. ಹಲ್ಲೆಲೂಯಾ. ಈಗ ನೀವು ಸರಿ ಇರಬಹುದು, ನೆಕ್ಸ್ಟ್ 2 ಮಂತಿನ ನಂತರ ಇವತ್ತೇ ಎಚ್ಚರಿಕೆಯಿಂದ ದೇವರು ಮಾತಾಡ್ತಾನೆ. ನಾನು ಸರಿ ಇದ್ದೇನೆ, ನನಗಲ್ಲ ಅವನಿಗಂತ ಹೇಳ್ಬೇಡ್ರಿ. ಪ್ರತಿಯೊಂದು ವಾಕ್ಯ ಬರುವಾಗ ನೀವು ತಗೊಳ್ರಿ, ದೇವರು ನನ್ನ ಹತ್ರ ಮಾತಾಡುವಂತ. ನೆಕ್ಸ್ಟ್ ಸಂಡೇ ಬರುವ ಒಳಗೆ ಏನೆಲ್ಲ ಆಗ್ಲಿಕ್ಕಿದೆ ಅದಕ್ಕೆ ಎಚ್ಚರಿಕೆಯಾಗಿ ಮೊದಲೇ ದೇವರು ಮಾತಾಡ್ತಾನೆ. ನೀವು ನೋಡ್ರಿ, ದೇವರ ಆತ್ಮನಿಂದ ನಡೆಸಲ್ಪಡುವ ದೇವ ಸೇವಕ ಇದ್ದಾರೆ. ಇನ್ನೊಂದು ಕಡೆ ಎಲ್ಲಿಯಾದ್ರೂ ಮೆಸೇಜ್ ಕೇಳ್ರಿ, ಅದೇ ಮೆಸೇಜ್ ಇರ್ತದೆ, ಅದೇ ವರ್ಡ್ ಇರ್ತದೆ. ನೀವು ಅನಿಸ್ಬಹುದು ಪಾಸ್ಟ್ ಅವರದ್ದು ಕೇಳಿ ಮಾತಾಡಿದ್ರು. ನೋ, ಪಾಸ್ಟ್ ಮಾತಾಡಿದ ನಂತರ ಅವರು ಮಾತಾಡ್ತಾ ಇದ್ದಾರೆ ಅಲ್ಲಿ. ಸೇಮ್ ವರ್ಡ್. ಯಾಕಂದ್ರೆ ಮಾತಾಡುವಾತನು ದೇವರ ಆತ್ಮನು. 10ನೇದು 20ನೇ ವಚನದಲ್ಲಿ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಮಾತಾಡುವವರು ನೀವಲ್ಲ, ತಂದೆಯ ಆತ್ಮನು ನಿಮ್ಮ ಮೂಲಕ ಮಾತಾಡುತ್ತಾನೆ. ಯಾಕೆ? ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ. ದೇವರು ಸಭೆಯನ್ನು ಕಟ್ಟುವುದಾದರೆ ದೇವರು ಸಭೆಗೆ ಮಾತಾಡುತ್ತಾನೆ, ಕರೆಕ್ಷನ್ ಮಾತಾಡುತ್ತಾನೆ. ಯಾಕೆ? ಆತ ನಿಮ್ಮನ್ನು ಪ್ರೀತಿಸ್ತಾನೆ. ನಾಳೆ ನೀವು ಗುಂಡಿಗೆ ಬೀಳಬಾರದು, ಸಮಸ್ಯೆಗೆ ಬೀಳಬಾರದು ಅಂತ ಎಚ್ಚರಿಕೆಯಿಂದ ಮಾತಾಡುತ್ತಾನೆ. ಎಚ್ಚರಿಸೋಗೋಸ್ಕರ ಮಾತಾಡುತ್ತಾನೆ. ಓಕೆ, ನಾವೆಲ್ಲ ನಿಂತ್ಕೊಳ್ಳುವ ಸಮಯ ಇತ್ತು. ಪ್ರೇರಕ, ನಿಮ್ಮ ಜೀವಿತ ನೀವು ಕೇವಲವಾಗಿದ್ದರೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಇವತ್ತು ಡಿಸೈಡ್ ಮಾಡ್ರಿ. ಎಲ್ಲಿ ನೀವು ಹಿಡನ್ ಗುಪ್ತವಾದ ಪಾಪದಲ್ಲಿದ್ದೀರಿ, ಅದು ನಿಮ್ಮನ್ನು ಕೊಂಡು ಹೋಗ್ತದೆ ಒಂದಿನ. ಅಥವಾ ಫೋನೋಗ್ರಫಿ ಅಡಿಕ್ಷನ್ ಅಲ್ಲಿದ್ದೀರಾ, ಅಥವಾ ಯಾವುದೋ ಒಂದು ಗುಪ್ತ ಪಾಪದಲ್ಲಿದ್ದೀರಾ, ಗೊತ್ತಿಲ್ಲದಾಗಿದ್ದೀರಾ, ಅಥವಾ ರಾಂಗ್ ಕನೆಕ್ಷನ್ ಅಲ್ಲಿದ್ದೀರಾ. ಕಮ್ ಆನ್, ರಿಪೆಂಟ್ ಯುವರ್ ಸೆಲ್ಫ್. ರಿಪೆಂಟ್, ತೀರ್ಮಾನ ಮಾಡ್ರಿ. ಅಥವಾ ಗುಪ್ತವಾಗಿ ಯಾವುದೋ ಒಂದು ಗೇಮ್ ಆಡುವುದರಲ್ಲಿ ಅಡಿಕ್ಷನ್ ಆಗಿದ್ದೀರಾ, ಹೊರಗೆ ಬರಲಿಕ್ಕೆ ಆಗುದಿಲ್ಲ. ರಾತ್ರಿ 3 ಗಂಟೆಗೆ ಎದ್ದು ಗೇಮ್ ಆಡುವವರಿದ್ದಾರೆ. ಯಾಕೆ? ಅಡಿಕ್ಷನ್. 3 ಗಂಟೆಗೆ ಎದ್ದು ರಾತ್ರಿ. ನೀವು ಯಾರ್ಯಾರು ಆಡ್ತಾ ಇದ್ದೀರಿ ನಿಮಗೆ ಮಾತ್ರ ಗೊತ್ತು, ಹೇಳ್ಬೇಡ್ರಿ ಬೇರೆಯವರಿಗೆ. ಬಟ್ ರಿಪೆಂಟ್. ಅಷ್ಟು ಅಡಿಕ್ಷನ್. 5 ನಿಮಿಷ ಮೊಬೈಲ್ ನೋಡೋದಿದ್ರೆ ಆಗುದಿಲ್ಲ. ಸಭೆಯಲ್ಲಿ ಕೂತ್ಕೊಂಡು ಇಷ್ಟು ವಾಕ್ಯ ಬರುವಾಗಲೂ ನಡುವಿನಲ್ಲಿ ಒಂದು ಒತ್ತು ಬಿಡ್ತಾರೆ. ಹೊರಗೆ ಬನ್ನಿರಿ ಆ ಒಂದು ಅಡಿಕ್ಷನ್ ನಿಂದ. ಯಾವ ಅಡಿಕ್ಷನ್ಗೆ ಒಳಗಾಗಿದೆ? ಫೋನೋಗ್ರಫಿ ಅಡಿಕ್ಷನ್ಗೆ, ಅಶ್ಲೀಲ ಚಿತ್ರಗಳನ್ನು ನೋಡುವಂತದ್ದು ಅಡಿಕ್ಟ್ ಆಗಿದ್ದೀರಾ? ಜೀಸಸ್ ಲವ್ಸ್ ಯು. ಯೇಸು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಹಿ ವಿಲ್ ಹೆಲ್ಪ್ ಯು ಟು ಕಮ್ ಔಟ್ ಫ್ರಮ್ ದಿಸ್ ಸಿನ್. ನೀವು ಯಾವಾಗ ನೀವು ನಿಮ್ಮ ಹೃದಯದಲ್ಲಿ ಆ ಸಂಗತಿಗಳನ್ನು ನೋಡ್ತೀರಿ, ಕಾಣದ ಲೋಕದಲ್ಲಿ ಅದಕ್ಕೆ ಸಂಬಂಧಪಟ್ಟ ದುರಾತ್ಮಗಳು ಆಕ್ರಮಣ ಮಾಡುತ್ತವೆ. ಬಟ್ ಹೊರಗೆ ಬನ್ನಿರಿ. ಗಾಡ್ ಲವ್ಸ್ ಯು ಸೋ ಮಚ್. ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಮಗನೇ, ಮಗಳೇ ಅಂತ ಆತ ನಿಮ್ಮನ್ನು ಕರೀತಾನೆ. ಯಾಕೆ? ಆ ಸಂಗತಿ ನಿಮ್ಮನ್ನು ಡಿಸ್ಟ್ರಾಕ್ಷನ್ ಕೊಂಡು ಹೋಗ್ತದೆ. ನಿಮ್ಮ ಡೆಸ್ಟಿನಿ, ನಿಮಗೆ ದೇವರು ಇಟ್ಟಂತ ಯೋಜನೆ ನೀವು ಮಿಸ್ ಆಗ್ತೀರಿ. ಥ್ಯಾಂಕ್ ಯು ಲಾರ್ಡ್. ಕಮ್ ಆನ್, ಲಿಫ್ಟ್ ಅಪ್ ಬೈ ಫೇತ್ ಅಲ್ಲಿ ನಮ್ಮ ಕರಗಳನ್ನು ನಾವು ಎತ್ತುವ. ಮೇ ಬಿ ನಿಮ್ಗೆ ಫೀಲ್ ಆಗಲಿಕ್ಕೆ ಇಲ್ಲ. ನೀವು ಫೇತ್ ಅಲ್ಲಿ ಎತ್ತುವಾಗ ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ನದಿಗಳು, ಆರೋಗ್ಯದ ನದಿಗಳು ಉಕ್ಕಿ ಹರಿದವೆ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ 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 ಗ್ಲೋರಿ.
ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು, ನಿನ್ನಲ್ಲೇ ನಾವು ನೆಲೆಗೊಂಡೆವು. ಹಾಲೆಲೂಯಾ, ಗ್ಲೋರಿ, ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ತಂದೆ, ನಮ್ಮ ಹೃದಯದಲ್ಲಿ ನೀನು ಮಾತಾಡಿದ್ದಿ. ನನ್ನ ಸಭೆಯನ್ನು ನಾನು ಕಟ್ಟುವೆನು, ಪಾತಾಳ ಲೋಕದ ಬಲವು ಸಭೆಯನ್ನು ಜಯಿಸಲಿಕ್ಕೆ ಆಗುವುದಿಲ್ಲ. ಒಂದು ದೊಡ್ಡ ಮನೆಯಲ್ಲಿ ಅನೇಕ ಪಾತ್ರೆಗಳಿವೆ ಕರ್ತನೆ. ನಾವೆಲ್ಲರೂ ನಮ್ಮ ಸಭೆಯವರು ವರ್ಡ್ ಆಫ್ ವಿಕ್ಟರಿ ಚರ್ಚ್ ಕರ್ತನೆ ಉತ್ತಮವಾದ ಬಳಕೆಗೆ ಯೋಗ್ಯವಾದ ಪಾತ್ರೆಗಳಾಗಿ ನೀನು ನಮ್ಮನ್ನು ಮಾರ್ಪಡಿಸಿದಗೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಂದು ಪಾತ್ರೆಗಳು ಶುದ್ಧೀಕರಿಸಲ್ಪಡಲಿ. Hey, 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 hey. Glory to Jesus. Oh. No one is offending. Thank you, Jesus. ನಾನು ಹೇಳ್ತೇನೆ, ನಿಮ್ಮ ಒಳಗಿಂದ ಆರೋಗ್ಯದ ನದಿಗಳು ಉಕ್ಕುತ್ತವೆ. ಎಲ್ಲಿ ನೀವು ಹೋಗುತ್ತೀರಿ ಜನರು ನಿಮ್ಮ ಕಡೆಗೆ ತಿರುಗುತ್ತಾರೆ. You carry different atmosphere. Different atmosphere. ಆರೋಗ್ಯದ ಹೀಲಿಂಗ್ ಅನಾಯಿಂಟಿಂಗ್ ಅನ್ನು ಕೊಂಡು ಹೋಗುತ್ತೀರಿ. Yes, 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 yes. Something has come upon you. Oh, oh. Oh. Thank you, Jesus. Thank you, Jesus. ತಂದೆ, ನಿನ್ನ ವಾಕ್ಯಾನುಸಾರವಾಗಿ ನಡೆಯುವಂತೆ ನಿನ್ನ ಕೃಪೆಯಲ್ಲಿ ನಮ್ಮ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಬರೋಣವು ಬಹಳ ಹತ್ತಿರವಾಗಿದೆ. ಕೊನೆಯ ತುತ್ತೂರಿಯ ಶಬ್ದಕ್ಕೆ ನಾವು ಕಣ್ಣ ರೆಪ್ಪೆ ಬಡವರಷ್ಟರೊಳಗೆ ನಾವೆಲ್ಲರೂ ಮಾರ್ಪಡುವರಾಗಿದ್ದೇವೆ. Thank you, Jesus. I take authority over every spirit of unclean, every spirit of sickness, every spirit of rebellion. ಎಲ್ಲ ಅವಿಧೇಯತ್ವದ ಆತ್ಮಗಳಿಗೆ, ರೋಗದ ಆತ್ಮಗಳಿಗೆ, ಅಶುದ್ಧ ಆತ್ಮಗಳಿಗೆ ಯೇಸುವಿನ ನಾಮದಲ್ಲಿ ಅಪ್ಪಣೆ ಕೊಡ್ತಾ ಇದ್ದೇನೆ. ನಿಮ್ಮ ನಾನು ಗದರಿಸ್ತಾ ಇದ್ದೇನೆ, ಬಿಟ್ಟು ಹೋಗಿ. ಜೀಸಸ್, ಜೀಸಸ್, ಜೀಸಸ್. ಎಲ್ಲ ಅನ್ವಾಂಟೆಡ್ ಕನೆಕ್ಷನ್ಗಳು ಯೇಸುವಿನ ನಾಮದಲ್ಲಿ ಈಗಲೇ ಮುರಿಯಲ್ಪಡಲಿ. ಇವರಿಗೆ ರೈಟ್ ಆದ ಕನೆಕ್ಷನ್ಗಳನ್ನು, ರೈಟ್ ಆದ ವ್ಯಕ್ತಿಗಳನ್ನು ಕನೆಕ್ಟ್ ಆಗಲಿಕ್ಕೆ ನಾನು ಕರೀತಾ ಇದ್ದೇನೆ. ಎಲ್ಲ ರೀತಿಯ ಅಡಿಕ್ಷನ್ಗಳು, ಫೋನೋಗ್ರಫಿ ಅಡಿಕ್ಷನ್, ಎಲ್ಲ ವ್ಯಭಿಚಾರದ ಆತ್ಮಗಳು ಯೇಸು ನಾಮದಲ್ಲಿ, ಟ್ರೇಡಿಂಗ್ ಆತ್ಮಗಳು ಯೇಸು ನಾಮದಲ್ಲಿ ನಾನು ಗದರಿಸ್ತಾ ಇದ್ದೇನೆ, ಬಿಟ್ಟು ಹೋಗಲಿ. ತಂದೆ, ಪ್ರತಿಯೊಬ್ಬರು ನಿನ್ನ ಆತ್ಮನಿಂದ ಆವರಿಸಲ್ಪಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಪ್ರತಿಯೊಬ್ಬರು ಕಂಫರ್ಟ್ ಆಗಲಿ, ಪ್ರತಿಯೊಬ್ಬರು ಸಂತೈಸಲ್ಪಡಲಿ. ಇವರು ಕೈ ಹಾಕಿದ ಪ್ರತಿಯೊಂದು ಕೆಲಸವು ಆಶೀರ್ವದಿಸಲ್ಪಡಲಿ. ಎಲ್ಲ ನೋವುಗಳಿಗೆ, ಇವರ ದೇಹದಲ್ಲಿರುವ ಎಲ್ಲ ಬೋನ್ಗಳಿಗೆ ನಾನು ಮಾತಾಡ್ತಾ ಇದ್ದೇನೆ. ಬಿ ಕ್ರಿಯೇಟ್ ಇನ್ ದ ನೇಮ್ ಆಫ್ ಜೀಸಸ್. ಕ್ರಿಯೇಟ್ ಆಗಲಿ. ಡ್ಯಾಮೇಜ್ ಆದ ಬೋನ್ಗಳು ರೀಕ್ರಿಯೇಟ್ ಆಗಲಿ, ರೀಕ್ರಿಯೇಟ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಯಾರು ನೀವು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಎಲ್ಲಿ ನಿಮಗೆ ನೋವಿದೆ, ನಡೀಲಿಕ್ಕೆ ಆಗುದಿಲ್ಲ, ಅಲ್ಲಿ ಆ ಜಾಗದಲ್ಲಿ ನಿಮ್ಮ ಕೈಯನ್ನು ಇಡೀರಿ. ದೇವರ ಅದ್ಭುತದ ಶಕ್ತಿಯು ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಹೊಂದಿಕೊಳ್ಳಿ. ರಿಸೀವ್ ಯ ಹೀಲಿಂಗ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ನಡೀಲಿಕ್ಕೆ ಆಗುದಿಲ್ಲ, ಈಗ ಎದ್ದು ಏಳಿರಿ, ಟ್ರೈ ಮಾಡ್ರಿ, ನಡೆಯಿರಿ. Thank you, Lord, for your healing, oh God.
ಥ್ಯಾಂಕ್ ಯು ಲಾರ್ಡ್ ಯರ್ ಗ್ರೇಸ್, ಥ್ಯಾಂಕ್ ಯು ಲಾರ್ಡ್ ಯರ್ ವಿಸಿಟೇಷನ್ ಓ ಮಾಸ್ಟರ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ, ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಕಮ್ ಆನ್.